ಹಲೋ, ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬೋರ್ಡ್ದು ಏನು ಸಮಾಜ ವಿಜ್ಞಾನ ಏನು ವಿಷಯವಿದೆ ಅದರ ಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ವಿಡಿಯೋಗಳನ್ನು ಮಾಡಿ ನಾನೇನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮೊದಲನೇ ಅಧ್ಯಾಯದ ಭಾರತಕ್ಕೆ ಯುರೋಪಿಯನರ ಆಗಮನ ಎಂಬ ಪಾಠದ 2ನೇ ಭಾಗ. ಇದು ಮೊದಲನೇ ಭಾಗವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರೊಳಗೆ ನಾವು ಏನೇನು ಕಲ್ತಿದ್ದೀವಪ್ಪ ಅಂದ್ರೆ ಮಧ್ಯಕಾಲದಲ್ಲಿ ಯುರೋಪ್ ಮತ್ತು ಭಾರತೀಯರ ನಡುವೆ ಇರತಕ್ಕಂತಹ ವ್ಯಾಪಾರ ಸಂಬಂಧಗಳು ಅದರ ಬಗ್ಗೆ ತಿಳ್ಕೊಂಡಿವ್ರಿ. ಮತ್ತು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಾರತಕ್ಕೆ ಜಲಮಾರ್ಗವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಲಾಯಿತು, ಯಾರು ಕಂಡುಹಿಡಿದ್ರು ಅನ್ನೋದನ್ನು ನೋಡಿದ್ದೀವಿ, ಹೌದಾ? ಮತ್ತು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಾದ್ಮೇಲೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಒಂದು ಯುರೋಪಿಯನ್ಸರ ಕುರಿತು ನಾವೇನು ಮಾಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ಯಾರು ಮತ್ತು ಮೊದಲಿಗೆ ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಇಂಗ್ಲೀಷರು, ನಂತರ ಫ್ರೆಂಚರು. ಆದ್ರೆ ಈ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆಯುವಂಥ ಒಂದು ಪ್ರತಿಸ್ಪರ್ಧಿ ಭಾರತದ ಮೇಲೆ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಏನು ಪ್ರತಿಸ್ಪರ್ಧೆ ನಡೀತದೆ ಅವ್ರ ನಡುವೆ. ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಾಗಿದೆ. ನಾವು ಲಾಸ್ಟ್ ವಿಡಿಯೋದೊಳಗೆ ನೋಡಿದ್ವಿ, ಲಾಸ್ಟ್ನೇದಾಗಿ ಏನು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಇಲ್ಲಿ ಏನಾಗ್ತಾವೆ, ಕಾರ್ನಾಟಿಕ್ ಯುದ್ಧಗಳು ನಡೀತಾವೆ ಇಲ್ಲಿ. ಆ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಮೊದಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನು ಬ್ಯಾಕ್ಗ್ರೌಂಡ್ ಅಂದ್ರೆ ಇಲ್ಲಿ ನೋಡಿರಿ, ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊರಿ, ಇದನ್ನು ನೋಟ್ ಮಾಡ್ಕೋರಿ. ನೋಡಿರಿ, ಆಸಿಫ್ ಜಾ ಅಂತೇಳಿ ಒಬ್ಬ ದೊರೆ ಇರ್ತಾನೋ, ಅವನು ಏನು ಮಾಡ್ತಾನೋ, ಹೈದರಾಬಾದನ್ನು ಸ್ಥಾಪನೆ ಮಾಡ್ತಾನೆ. ಹೈದರಾಬಾದ ಒಂದು ಸಂಸ್ಥಾನವನ್ನು. ಯಾರ್ರೀ ಅವನು? ಆಸಿಫ್ ಜಾ ಅಂತೇಳಿ ಅವನ ಹೆಸರು. ಯಾವಾಗ? 1724ರಲ್ಲಿ. ತಿಳಿಯಾಗತ್ತೆ ನನ್ನ ಮಾತು. 1424ರಾಗ ಅವನು ಏನು ಮಾಡ್ತಾನೆ ರೀ? ಹೈದರಾಬಾದನ್ನು ಏನು ಮಾಡ್ತಾನೆ ರೀ? ಸ್ಥಾಪನೆ ಮಾಡ್ತಾನಂದ್ರೆ ಹೈದರಾಬಾದನ್ನು ಸ್ಥಾಪನೆ ಮಾಡಿದ ಮೇಲೆ ಈ ಹೈದರಾಬಾದ್ ಎಲ್ಲಿ ಬರ್ತದೆ ರೀ? ಇವತ್ತಿನ ನಮ್ಮ ಆಂಧ್ರ ಪ್ರದೇಶದಲ್ಲಿ, ಹೌದಾ? ಅದು ಹೈದರಾಬಾದ್ ಪ್ರಾಂತ್ಯವಾಗಿಯೇ ಬೆಳೀತದ, ಸರಿನಾ? ಆ ಪ್ರಾಂತ್ಯವನ್ನು ಯಾರು ಸ್ಥಾಪನೆ ಮಾಡಿದಂದ್ರೆ ಆಸಿಫ್ ಜಾ. ಇವನು ಏನು ಮಾಡಿರ್ತಾನೋ, ಇವನ ಪಕ್ಕದಲ್ಲಿ ಇರ್ತಕ್ಕಂಥ ಈ ಪ್ರದೇಶವನ್ನು, ಇಲ್ಲಿಂದ ಇಲ್ಲಿಗೆ ಏನು ಪ್ರದೇಶ ಇದೆಯಲ್ಲ, ಈ ಪ್ರದೇಶ, ಈ ಏನು ಕರಾವಳಿ ಪ್ರದೇಶ ಇದೆಯಲ್ಲ, ಈ ಪ್ರದೇಶಕ್ಕೆ ಏನಂತೇಳಿ ಕರೀತಾರೆ ರೀ? ಕಾರ್ನಾಟಿಕ್ ಅಂತೇಳಿ ಕರೀತಾರೆ ಇದನ್ನು, ಕಾರ್ನಾಟಿಕ್. ಇದನ್ನು ಏನು ಮಾಡಿರ್ತಾನೋ ಅವನು ದೋಸ್ತಲಿ ಅಂಥೇಳಿ ಏನು ಅಲ್ಲಿ ನವಾಬನಾಗಿರ್ತಾನಲ್ಲ, ಅವನಿಗೇನು ಮಾಡಿರ್ತಾನೋ, ಆ ನವಾಬನಿಗೆ ಏನು ಮಾಡಿರ್ತಾನೆ ಇವರು, ಆ ದೋಸ್ತಲಿ ಅವರಿಗೆ ಕರ್ನಾಟಕದ ಮೇಲೆ ಏನು ಮಾಡಿರ್ತಾರೆ, ಅವರು ಅಧಿಕಾರವನ್ನು ಕೊಟ್ಟಿರ್ತಾರೆ. ಯಾರು? ಆಸಿಫ್ ಜಾನ್ ಅಂಡರ್ ಒಳಗೆ ಯಾವುದು ಇರ್ತದೆ? ಕರ್ನಾಟಕ ಪ್ರದೇಶ ಇರ್ತದೆ. ಅಲ್ಲಿ ಆಸಿಫ್ ಜಾ ಏನು ಮಾಡ್ತಾನೋ, ಅವರ ಅಧೀನ ದೊರೆಯಾಗಿ ಯಾರನ್ನ, ದೋಸ್ತಲಿಯನ್ನು ಅಲ್ಲಿ ನೇಮಕ ಮಾಡ್ತಾನೆ. ಆದ್ರೆ ದೋಸ್ತಲಿ ಸ್ವಲ್ಪ ದಿನಗಳ ನಂತರ ಅವನು ಆಸಿಫ್ ಜಾಗ ನಿಷ್ಠೆಯಿಂದ ಇರುವುದಿಲ್ಲ ರೀ. ಇದೇ ಒಂದು ಸಂದರ್ಭದಾಗ ಮರಾಠರು ಕರ್ನಾಟಕ ಪ್ರದೇಶ ಮೇಲೆ ಏನು ಮಾಡ್ತಾರೆ? ದಾಳಿ ಮಾಡ್ತಾರೆ. ಅಂದ್ರೆ ಕರ್ನಾಟಕ ಅಂದ್ರೆ ದೋಸ್ತಲಿ ಮೇಲೇನೂ ಅವರು ದಾಳಿ ಮಾಡ್ತಾರೆ. ಯಾವಾಗ? 1740ರಾಗ. ಅಲ್ಲಿ ಅವರು ದಾಳಿ ಮಾಡಿ ದೋಸ್ತಲಿಯನ್ನು ಕೊಂದು ಕರ್ನಾಟಕ ಪ್ರದೇಶವನ್ನು ಪೂರ್ತಿ ಯಾರು? ಮರಾಠರು ದೋಸ್ತಾರ. ಅಷ್ಟಕ್ಕೆ ಅವರು ಬಿಡ್ದ ಈ ದೋಸ್ತಲಿ ಅಳಿಯ ಒಬ್ಬ ಇರ್ತಾನೆ ರೀ, ಯಾರೀ? ಚಂದಾ ಸಾಹೇಬ್. ಅವನ್ನ ಸೆರೆ ಹಿಡಿದು ಸಾತಾರದಾಗ ಜೈಲ್ನಾಗ ಇರ್ತಾರೆ. ಯಾರು? ಮರಾಠರು. ಇದು ಪೂರ್ವ ಇತಿಹಾಸ, ಬಿಫೋರ್ ನಾವು ಕರ್ನಾಟಕ ಯುದ್ಧಗಳನ್ನು ಪ್ರಾರಂಭಿಸುವಂಥ ಮುಂಚಿತವಾಗಿ. ಹಾಗಾದಾಗ ಆಸಿಫ್ ಜಾಗ ಇಲ್ಲಿ ಕರ್ನಾಟಕದಾಗ ಏನು ಖಾಲಿ ಆಗಿತ್ತಲ್ರಿ ನವಾಬ್ ಹುದ್ದೆಗೆ, ಅಲ್ಲಿ ಏನು ಮಾಡ್ತಾನೆ ಅವನು? ಅನ್ವರುದ್ದೀನ್ ಅನ್ನೋನನ್ನು ಏನು ಮಾಡ್ತಾನೆ? ನೇಮಕ ಮಾಡ್ತಾನೆ. ಯಾರನ್ನ? ಅನ್ವರುದ್ದೀನ್ ಅನ್ನೋನನ್ನು ಯಾರು? ಆಸಿಫ್ ಜಾ ಇಲ್ಲಿ ನೇಮಕ ಮಾಡ್ತಾನೆ ರೀ. ಇಷ್ಟು ತಿಳಿತಾ ನೋಡ್ರಿ. ಆಸಿಫ್ ಜಾ ಹೈದರಾಬಾದ್ ಸಂಸ್ಥಾನದ ಅಥವಾ ಪ್ರಾಂತ್ಯವನ್ನು ಸ್ಥಾಪನೆ ಮಾಡ್ತಾರೆ ರೀ 1724ರಾಗ.
ಇವನ ಅಧೀನದಲ್ಲಿ ಇರ್ತಕ್ಕಂಥ ಕರ್ನಾಟಕ ಪ್ರದೇಶದ ಮೇಲೆ ಇವನ ಪ್ರತಿನಿಧಿಯಾಗಿ ಯಾರನ್ನು ದೋಸ್ತಲಿಯನ್ನು ಅಲ್ಲಿ ಏನು ಮಾಡ್ತಾನೋ ನೇಮಕ ಮಾಡ್ತಾನೆ, ಯಾರು ಆಸಿಫ್ ಜಾ. ಬಟ್ ದೋಸ್ತಲಿ ಸ್ವಲ್ಪ ದಿನಗಳಾದಮೇಲೆ ಅವನು ನಿಷ್ಠೆಯಿಂದ ಆಸಿಫ್ ಜಾಗೆ ಇರುವುದಿಲ್ಲ. ಇದೇ ಒಂದು ಸಂದರ್ಭದಾಗ ಮರಾಠರು ದೋಸ್ತಲಿ ಮೇಲೆ ದಾಳಿ ಮಾಡಿದಾಗ ಆಸಿಫ್ ಜಾನ ಅವನು ಸಹಾಯಕ್ಕೆ ಹೋಗಲ್ಲ. ಯಾಕಂದ್ರೆ ಅವನು ಮತ್ತು ಆಸಿಫ್ ಜಾ ಮತ್ತು ದೋಸ್ತಲಿ ನಡುವೆ ಅಷ್ಟೊಂದು ಒಳ್ಳೆಯ ಸಂಬಂಧ ಏನು ಇರಲಿಲ್ಲ. ಹಾಗಾಗಿ ಮರಾಠರು ಏನು ಮಾಡ್ತಾರೆ, ದೋಸ್ತಲಿಯನ್ನು ಕೊಲ್ತಾರು, ಕರ್ನಾಟಕ ಪ್ರದೇಶವನ್ನು ದೋಚ್ತಾರು, ಮತ್ತು ದೋಸ್ತಲಿಯ ಹಳೆಯನಾದಂಥ ಚಂದಾ ಸಾಹೇಬನನ್ನು ಸೆರೆ ಹಿಡಿದು ಸಾತಾರದಾಗ ಬಂಧನದಾಗ ಇಡ್ತಾರೆ. ಅಂಥ ಸಂದರ್ಭದಾಗ ಇವೆಲ್ಲ ಮುಗಿದ ಮೇಲೆ ಆಸಿಫ್ ಜಾ ಆ ಒಂದು ಪ್ರದೇಶ, ಯಾವ್ದು ಪ್ರದೇಶ ರೀ, ಕರ್ನಾಟಕ ಪ್ರದೇಶ, ಇಲ್ಲಿ ಈ ಏರಿಯಾದ ಮೇಲೆ ಈ ಕರ್ನಾಟಕ ಪ್ರದೇಶದಲ್ಲಿ ಏನು ಮಾಡ್ತಾನೋ ಅನ್ವರುದ್ದೀನನ್ನು ಏನು ಮಾಡ್ತಾನೋ ನವಾಬನಾಗಿ ಆಯ್ಕೆ ಮಾಡ್ತಾನೆ. ನವಾಬ್ ಅಂದರೆ ಗೊತ್ತಲ್ಲ, ರಾಜ, ಏನು ಆಡಳಿತಗಾರರಾಗಿ ಮಾಡ್ತಾರೆ. ಈಗ ಬರ್ರಿ ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 1748ರವರೆಗೆ ನಡೀತದೆ. ಇದು ನೋಡಿರಿ, ಒಂದು ಹೇಳ್ತೀನಿ ಕೇಳ್ರಿ. ಏನು ಗೊತ್ತಾ, ಈ ಕರ್ನಾಟಕ ಯುದ್ಧಗಳು ಏನು ನಮ್ಮ ಭಾರತದಲ್ಲೇ ಒಮ್ಮೆಗಲೇ ಪ್ರಾರಂಭ ಆಗಲಿಲ್ಲ. ಈ ಯುದ್ಧಗಳು ಅಲ್ಲಿ ಯುರೋಪ್ ಖಂಡದಲ್ಲಿ ಈ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ಅಲ್ಲಿನೂ ಯುದ್ಧ ನಡೆದಿತ್ತು. ಆ ಯುದ್ಧಗಳ ಪರಿಣಾಮವೇ ಇಲ್ಲಿ ಕರ್ನಾಟಕ ಯುದ್ಧಗಳು ರೀ. ಅದರಲ್ಲಿ ಮೊದಲನೇ ಯುದ್ಧ ಯಾವುದು, ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48. ನೋಡಿರಿ, ನಿಮಗೆ ಇದನ್ನು ಹೇಳ್ಬೇಕಂದ್ರೆ, ಈ ಎಕ್ಸ್ಪ್ಲನೇಷನ್ ಹೇಳ್ಬೇಕಂದ್ರೆ ಮುಂಚಿತವಾಗಿ ಒಂದು ನಾನೇನೋ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊರಿ. ಇಲ್ಲಿ ಏನು ಗೊತ್ತಾ, ಈ ವರ್ಲ್ಡ್ ಮ್ಯಾಪನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊರಿ. ಈ ವರ್ಲ್ಡ್ ಮ್ಯಾಪನ್ನು ಕರೆಕ್ಟಾಗಿ ನೋಡ್ಕೊಂಡು ಬಿಡ್ರಿ. ಇದ್ರೊಳಗೆ ನಾನು ಏನು ತೋರಿಸ್ಬೇಕಂದ್ರೆ ನಿಮ್ಗೆ ಮುಖ್ಯವಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಇದನ್ನು ತೋರಿಸ್ಬೇಕು. ಏನು, ಇದನ್ನು ಸ್ವಲ್ಪ ನೋಡ್ಕೊಂಡು ಬಿಡ್ರಿ, ನಿಮಗೆ ಗೊತ್ತಾಗ್ತದೆ ನಾನು ಏನು ಹೇಳ್ಬೇಕಂತೇಳಿ ಮಾಡಿದ್ದೀನಿ ಅಂದರೆ. ಇನ್ನು ನೋಡ್ರಿ, ಈ ವರ್ಲ್ಡ್ ಮ್ಯಾಪನ್ನು ನೋಡಿರಿ. ಇಲ್ಲಿ ನೋಡಿರಿ, ಇದು ಭಾರತ, ಇದು ಯುರೋಪ್ದಲ್ಲಿ ಯುದ್ಧ ನಡೆದಂತಕ್ಕಂಥ ಸಂದರ್ಭದಲ್ಲಿ ಆ ಯುದ್ಧಗಳ ಪರಿಣಾಮವಾಗಿಯೂ ಭಾರತದೊಳಗೂ ಯುದ್ಧ ನಡೀತವೆ. ಯಾರ ನಡುವೆ, ಫ್ರೆಂಚ್ ಮತ್ತು ಇಂಗ್ಲೀಷರ ನಡುವೆ. ಆದರೆ ಅದಕ್ಕೊಂದು ಸನ್ನಿವೇಶ ಬೇಕಲ್ಲ. ಆ ಸನ್ನಿವೇಶ ಏನಾಗತ್ತಂದ್ರೆ, ಈ ಆಫ್ರಿಕಾ ಇಲ್ಲದಲ್ಲ, ಆಫ್ರಿಕಾದಾಗ ಒಂದು ಮಾರಿಸ್ ಅಂತೇಳಿ ಒಂದು ಪ್ರದೇಶ ಬರ್ತದೆ. ಯಾವುದು, ಮಾರಿಸ್ ಅಂಥೇಳಿ ಒಂದು ಪ್ರದೇಶ ಬರ್ತದೆ. ಆ ಪ್ರದೇಶದೊಳಗೆ ಯಾರಿರ್ತಾರೋ, ಫ್ರೆಂಚರ ಸೇನಾನಿ ಇರ್ತಾನೆ. ಯಾರು ಅವನ ಹೆಸರು, ಲಾ ಬೋರ್ಡ್ನಾಯ್ಸ್. ಏನು ಅವನ ಹೆಸರು, ಲಾ ಬೋರ್ಡ್ನಾಯ್ಸ್ ಅಂತೇಳಿ ಅವನ ಹೆಸರು. ಅವನು ಏನು ಮಾಡ್ತಾನೋ, ಡೂಪ್ಲೆ ಒಂದು ಕೋರಿಕೆಯ ಮೇರೆಗೆ ಭಾರತಕ್ಕೆ ಬಂದು, ಯಾರೀ, ಲಾ ಬೋರ್ಡನೈಸ್ ಭಾರತಕ್ಕೆ ಬಂದು ಅವೇನು ಮಾಡ್ತಾನೋ, ಮದ್ರಾಸನ್ನು ಗೆದ್ಕೋತಾನೆ. ನೋಡಿರಿ, ಇಲ್ಲಿಂದ ಏನು ರೀ, ಆಫ್ರಿಕಾದಂದ್ರೆ ಇಲ್ಲಿ ಮದ್ರಾಸಿನ ಭಾಳ ದೂರ ಇಲ್ಲ. ಇಲ್ಲಿಗೆ ಬಂದು ಏನು ಮಾಡ್ತಾನೆ, ಅವನು ಸಮುದ್ರ ಮಾರ್ಗವಾಗಿ ಬಂದು ಇಲ್ಲಿ ಮದ್ರಾಸನ್ನು ಇಂಗ್ಲೀಷರಿಂದ ಗೆಲ್ಕೋತಾನೆ. ಯಾರು, ಲಾ ಬೋರ್ಡನೈಸ್. ಯಾರ ಕೋರಿಕೆ ಮೇಲೆ, ಡೂಪ್ಲೆ ಯಾರು, ಗವರ್ನರ್ ಜನರಲ್. ಯಾವ್ದ್ರದ್ದು, ಫ್ರೆಂಚರ್ದು. ತಿಳಿಯಾಗತ್ತೆ ನನ್ನ ಮಾತು. ಅವ ಮಾರಿಸಿಂದ್ರ ಬಂದು ಮದ್ರಾಸನ್ನು ಗೆದ್ಕೊಂಡು ಆದಮೇಲೆ ಏನು ಮಾಡ್ತಾರೆ, ಬ್ರಿಟಿಷರು ಕಂಗಾಲಾಗಿ ಅವ್ರು ಏನು ಮಾಡ್ತಾರೆ, ಕರ್ನಾಟಕದ ಏನು ನವಾಬ್ ಆಗಿರ್ತಾನೆ ರೀ ಆಗಾಗ, ಯಾರು ನೇಮಕ ಮಾಡ್ತಾರೆ ಅವನನ್ನು, ಆಸಿಫ್ ಜಾ. ಏನು ಅವನ ಹೆಸರು, ಅನ್ವರುದ್ದೀನ್ಗೆ ಬ್ರಿಟಿಷರು ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡಬೇಕು. ಅದಕ್ಕೆ ಈ ಫ್ರೆಂಚರು ನಮ್ಮ ಮದ್ರಾಸನ್ನು ಗೆದ್ಕೊಂಡು ಬಿಟ್ಟಾರು, ನೀವೇನು ಮಾಡಿ ಹೆಂಗಾದರೂ ಮಾಡಿ ನಮ್ಮ ಮದ್ರಾಸನ್ನು ನಮ್ಮನ್ನು ವಾಪಸ್ ಕೊಡಿಸ್ಕೊಡು ಅಂತೇಳಿ ಅಂತಾರೆ. ಅವಾಗ ಹಿಂದೆ ಮುಂದೆ ನೋಡಿದೆ ಏನು ಮಾಡ್ತಾನು, ಫ್ರೆಂಚರ ಮೇಲೆ ದಾಳಿ ಮಾಡ್ತಾನೆ. ಯಾರು, ಅನ್ವರುದ್ದೀನ್. ಆ ದಾಳಿ ಮಾಡಿದಂಥ ಸಂದರ್ಭದಾಗ ಫ್ರೆಂಚರಿಂದ ಈ ಅನ್ವರುದ್ದೀನ್ ಸೋತು ಹೋಗ್ತಾನೆ. ಏನಾಗುತ್ತೆ ರೀ, ಫ್ರೆಂಚರಿಂದ ಏನಾಗುತ್ತಾನೋ, ಅನ್ವರುದ್ದೀನ್ ಸೋತು ಹೋಗ್ತಾನು. ಇದು ಒಂಥರ ಹೆಂಗಾಗ್ಯದಂದ್ರೆ, ಇಬ್ಬರ ನಡುವೆ ಜಗಳ ಆಗಿದ್ದು, ಮೂರನೇದವ್ರಿಗೆ ಲಾಭ ಅಂತಾರಲ್ಲ ಹಾಗೆ, ಅಥವಾ ಮೂರನೇದವ್ರು ಇಲ್ಲಿ ಏನಾಗಿದ್ದವ್ರು ಸಫರ್ ಆಗಿದ್ದವ್ರು. ಯಾರು, ಈ ಅನ್ವರುದ್ದೀನ್. ಈ ದೊರೆ ಅನ್ವರುದ್ದೀನ್ ಸುಮ್ಮನೆ ಇದ್ದಿದ್ದಂದ್ರೆ ಭಾಳ ಚಲೋ ಆಗ್ತಿತ್ತೇನೋ. ಇವು ಬ್ರಿಟಿಷರ ಮಾತು ಕೇಳ್ಕೊಂಡು ಏನು ಮಾಡಿದ, ಫ್ರೆಂಚರ ಮೇಲೆ ದಾಳಿ ಮಾಡಿದ. ಫ್ರೆಂಚರು ಸೋಲಿಸ್ಬಿಟ್ರು ಇವನನ್ನು. ಇಲ್ಲಿಗೆ ಏನಾಯ್ತಂದ್ರೆ ಒಂದು ಅರ್ಥ ಆಯಿತು ಬ್ರಿಟಿಷರಿಗೆ, ಏನಂತೇಳಿ, ಮತ್ತು ಫ್ರೆಂಚರಿಗೂ ಅರ್ಥ ಆಯಿತು ನಾವು ಭಾರತೀಯರನ್ನು ಸೋಲಿಸ್ಬೋದು ಅಂತೇಳಿ. ತಿಳಿಯಾಗತ್ತೆ ನನ್ನ ಮಾತು. ಸರಿ, ಇದರಿಂದ ಬ್ರಿಟಿಷರು ಏನು ಅಂದ್ಕೊಂಡ್ಬಿಟ್ರು, ಈಗ ಅನ್ವರುದ್ದೀನಿಂದ ಏನೂ ಕೆಲಸ ಆಗಲ್ಲ, ನಾವೋ ಹೆಂಗಾದರೂ ಮಾಡಿ ನಮ್ಮ ಮದ್ರಾಸನ್ನು ವಾಪಸ್ ಪಡ್ಕೋಬೇಕಂತೇಳಿ ಅವ್ರು ಏನು ಮಾಡ್ತಾರೋ, ಲಾ ಬೋರ್ಡನೈಸನ್ನು ಏನು ಮಾಡ್ತಾರೋ, ತಮ್ಮ ಒಂದು ಮಾತಿನ ಒಂದು ವ್ಯೂಹದಾಗ ಅವನನ್ನು ಏನು ಮಾಡ್ತಾರೋ, ಬಂಧಿಸುವಂಥ ಕೆಲಸ ಮಾಡಿ ಅವಂಗೆ ಸ್ವಲ್ಪ ಹಣ ನೀಡ್ತಾರೆ. ಯಾರು, ಬ್ರಿಟಿಷರು. ಯಾರಿಗೆ, ಲಾ ಬೋರ್ಡನೈಜಿಗೆ ಏನು ಮಾಡ್ತಾರೋ, ಹಣವನ್ನು ನೀಡಿ ಮದ್ರಾಸನ್ನು ವಾಪಸ್ ಪಡ್ಕೊಂಡು ಬಿಡ್ತಾರೆ. ಈ ವಿಷಯ ಡೂಪ್ಲೆಗೆ ಲಾ ಬೋರ್ಡನೈಜ್ ತಿಳಿಸೋದೇ ಇಲ್ಲ.
ಹಣ ಪಡ್ಕೊಂಡು ಮದ್ರಾಸ್ ಬ್ರಿಟಿಷರಿಗೆ ಕೊಟ್ಟು ಸೀದಾ ಏನು ಮಾಡ್ತಾನೆ ಮಾರಿಷಿಗೆ ವಾಪಸ್ ಹೋಗ್ಬಿಡ್ತಾನೆ. ಮಾರಿಷಲ್ಲಿ ಬರ್ತದ ಆಫ್ರಿಕಾದಾಗ. ಸೀದಾ ಏನು ಮಾಡ್ತಾನು ಆಫ್ರಿಕಾಗೆ ಹೋಗ್ಬಿಡ್ತಾನೆ. ಯಾರ್ರೀ? ಲಾ ಬೋಡೋನೈಸ್. ತಿಳಿಯಾಗತ್ತೆ ನನ್ನ ಮಾತು. ಸೊ ಆಮೇಲೆ ಇದನ್ನು ಈ ವಿಷಯ ತಿಳಿದಂಥ ಡೋಪ್ಲೆ ಭಾಳಷ್ಟು ಸಲ ಏನು ಮಾಡ್ತಾನೆ, ಮದ್ರಾಸನ್ನು ಪಡಿಲೇಬೇಕು ಬ್ರಿಟಿಷರಂತ ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ಗೆ ಆಗೋದೇ ಇಲ್ಲ. ಅಷ್ಟರೊಳಗೆ ಯುದ್ಧನೂ ನಿಂತು ಬಿಡ್ತದೆ. ಎಲ್ಲಿ? ಯುರೋಪ್ದಾಗ. ಯಾರ ನಡುವೆ? ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೀತಕ್ಕಂಥ ಯುದ್ಧಗಳು. ಇಲ್ಲಿ ಕೂಡ ಕರ್ನಾಟಕ ಯುದ್ಧವನ್ನು, ಮೊದಲನೇ ಕರ್ನಾಟಕ ಯುದ್ಧವನ್ನು ನಿಲ್ಲಿಸಬೇಕಾಗತ್ತೆ. ಯಾವಾಗ? 1748ರಲ್ಲಿ. ಯಾವ ಒಪ್ಪಂದದ ಪ್ರಕಾರ ಅಂಥೇಳಿ 1 ಮಾರ್ಕ್ಸಿಗೆ ನಿಮಗೆ FA1 ಒಳಗೆ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ನೆನಪಿಟ್ಕೋರಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಯಾವ ಒಪ್ಪಂದ ರೀ? ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಐ ಹೋಪ್ ನಿಮಗೆ ಮೊದಲನೇ ಕರ್ನಾಟಕ ಯುದ್ಧ ತಿಳಿತಂತೇಳಿ ತಿಳ್ಕೊಂಡು ನಾನು. ತಿಳಿದಿರಲ್ಲ ಅಂದರೆ ಕೇಳಿ, ನಾನು ಬೇಕಾದ್ರೆ ಅಥವಾ ನೀವು ಕಮೆಂಟ್ ಮಾಡಿರಿ, ನಾನು ಇನ್ನೊಂದು ಸಲ ನಿಮಗೆ ಕಮೆಂಟ್ ಒಳಗಾಯಿತು ಅಥವಾ ಇನ್ನೊಂದು ವಿಡಿಯೋದಾಗ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ತಿಳಿದೈತಿ? ಸರಿ, ಮುಂದೆ ಹೋಗೋಣ್ರಿ. ನೆಕ್ಸ್ಟು 2ನೇ ಕರ್ನಾಟಕ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಮತ್ತೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ. ಏನು ಬ್ಯಾಕ್ಗ್ರೌಂಡು ನೋಡಿರಿ. ಆಸಿಫ್ ಜಾ ಏನಾಗಿರ್ತಾನೋ ಹೈದರಾಬಾದ್ನ ನಿಜಾಮ್ನಾಗಿರ್ತಾರೆ ಅವರು. ಆದ್ರೆ ಅನ್ಫಾರ್ಚುನೇಟ್ಲಿ 1748ರಾಗ ಅವ್ರು ಏನಾಗ್ತಾರೆ, ಸತ್ತೋಗ್ಬಿಡ್ತಾರೆ. ಅವ್ರು ಸತ್ತೋದ್ಮೇಲೆ ಅವರ ಜಾಗದಲ್ಲಿ ಅಧಿಕಾರ ಬರೋಕ್ಕೆ ಇಲ್ಲೇನಾಗ್ತದೆ, ಮುಜಾಫರ್ ಜಂಗ್ ಮತ್ತು ಏನಾಗ್ತಾರೆ ರೀ, ಮುಜಾಫರ್ ಜಂಗ್ ನಡುವೆ ಮುಜಾಫರ್ ಜಂಗ್ ಮತ್ತು ಇನ್ನೊಬ್ಬವ ಯಾರಂದ್ರೆ ಏನಾಗುತ್ತೆ, ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗ್ ನಡುವೆ ಏನಾಗ್ತದೆ ರೀ, ಕಲಹ ಸ್ಟಾರ್ಟ್ ಆಗ್ತದೆ. ಈ ಮುಜಾಫರ್ ಜಂಗ್ ಯಾರ್ರೀ? ಇವ ದೋಸ್ತಲಿ ಏನದ ಆಸಿಫ್ ಜಾ ಏನಿದೆಲ್ಲ ಅವರ ಮಗಳ ಮಗ ರೀ. ಮತ್ತು ನಾಸಿರ್ ಜಂಗ್ ಯಾರು? ಆಸಿಫ್ ಜಾನ ಮಗ. ನಾಸಿರ್ ಜಂಗ್ ಯಾರು ರೀ? ಆಸಿಫ್ ಜಾನ ಮಗ ಇವನು ನಾಸಿರ್ ಜಂಗ್. ಮತ್ತು ಮುಜಾಫರ್ ಜಂಗ್ ಯಾರಂದರೆ ಇವನು ಅವರ ಮಗಳ ಮಗ. ಇವರಿಬ್ಬರ ನಡುವೆ ಏನಾಗ್ತದೆ, ಇಲ್ಲಿ ಉತ್ತರಾಧಿಕಾರಿಕ್ಕಾಗಿ ಏನಾಗ್ತದೆ, ಹೈದರಾಬಾದ್ದಾಗ ಕಲಹ, ಅಂತರ್ಕಲಹ ಸ್ಟಾರ್ಟ್ ಆಗ್ತದೆ. ಇದೇ ಒಂದು ಸನ್ನಿವೇಶದ ಲಾಭ ಪಡ್ಕೊಂಡು ಫ್ರೆಂಚರು ಒಬ್ಬನಿಗೆ ಸಹಾಯ ಮಾಡಿದ್ರೆ, ಇಂಗ್ಲೀಷರು ಮತ್ತೊಬ್ಬರಿಗೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಯಾರು? ಎಲ್ಲಿ ಹೈದರಾಬಾದ್ದಾಗ. ನೋಡ್ರಿ ಏನಾಗುತ್ತೆ ಇಲ್ಲಿ, ಏನಾಗುತ್ತಾ, ಫ್ರೆಂಚರು ಮುಜಾಫರ್ ಜಂಗನಿಗೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇಲ್ಲಿ ಯಾರಿಗೆ? ಮುಜಾಫರ್ ಜಂಗನಿಗೆ. ಮುಜಾಫರ್ ಜಂಗನಿಗೆ ಯಾರು? ಫ್ರೆಂಚರು. ಮತ್ತು ನಾಸಿರ್ ಜಂಗಿಗೆ ಯಾರು ಹೆಲ್ಪ್ ಮಾಡ್ತಾರೋ? ಇಂಗ್ಲೀಷರು. ಇದಿಷ್ಟು ತಿಳಿತಾ ನೋಡ್ರಿ. ಇಷ್ಟು ಒಪ್ಪಂದ ಆದಮೇಲೆ ಏನಾಗ್ತದೆ, ಇಲ್ಲಿ ಅಂಬೋರ್ ಅನ್ನೋ ಪ್ರದೇಶದಾಗ ಒಂದು ಯುದ್ಧ ನಡೀತದೆ 1749ರಾಗ. ಅವಾಗ ಏನಾಗ್ತದೆ, ಫ್ರೆಂಚರು ಮತ್ತು ಈ ಮುಜಾಫರ್ ಜಂಗು ಸೇರಿಕೊಂಡು ಅನ್ವರುದ್ದೀನನ್ನು ಏನು ಮಾಡ್ತಾರೋ, ಕೊಂದು ಬಿಡ್ತಾರೆ ರೀ. ಬರೀ ಇವರಷ್ಟೇ ಅಲ್ಲ, ಇನ್ನೊಂದು ವಿಷಯ ಅದ, ನಾನು ನಿಮಗೆ ಅದನ್ನು ಹೇಳೋ ಸ್ವಲ್ಪ ಮರ್ತೀನಿ ಅನ್ಸುತ್ತೆ. ನೋಡಿರಿ, ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ಹೈದರಾಬಾದ್ದಾಗ ಏನಾಗುತ್ತಾ, ಆಸಿಫ್ ಜಾನ ನಿಧನ ನಂತರ ಏನಾಗ್ತದೆ ಇಲ್ಲಿ, ಹೇಳ್ರಿ, ಆಸಿಫ್ ಜಾನ ನಿಧನ ನಂತರ ಏನಾಗ್ತದೆ, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಏನಾಗ್ತದೆ, ಅಂತರ್ಕಲಹ ಆಗ್ತದೆ. ಆವಾಗ ಫ್ರೆಂಚರು ಮುಜಾಫರ್ ಜಂಗಿಗೆ ಹೆಲ್ಪ್ ಮಾಡಿದ್ರೆ, ಇಂಗ್ಲೀಷರು ಏನು ಮಾಡ್ತಾರೆ, ನಾಸಿರ್ ಜಂಗಿಗೆ ಹೆಲ್ಪ್ ಮಾಡ್ತಾರೆ. ಇದು ಒಂದಾಯಿತು. ಅದರ ಸಮಯದಾಗ ಕರ್ನಾಟಕದಾಗೂ ಕೂಡ ಏನಾಗ್ತದೆ, ಅಂತರ್ಕಲಹ ಸ್ಟಾರ್ಟ್ ಆಗ್ತದೆ. ಯಾಕೆ ಹೇಳ್ರಿ, ಅವ್ನು ಚಂದಾ ಸಾಹೇಬ್ ಗೊತ್ತಲ್ಲ ನಿಮಗೆ, ಅವ್ರನ್ನ ಮರಾಠರು ಏನು ಮಾಡ್ತಾರೆ, ಅವ್ನು ಸಾತಾರದೊಳಗೆ ಜೈಲೊಳಗೆ ಇಟ್ಟಿದ್ದಲ್ಲ, ದೋಸ್ತಲಿ ಹಳೆಯನ್ನ. ಅವು ಏನು ಮಾಡ್ತಾನು, ಈ ಸಂದರ್ಭದಾಗ ಏನಾಗ್ತಾನು, ಅರೌಂಡ್ 1748-49ರಾಗ ಏನಾಗ್ತಾನೋ, ಅಲ್ಲಿಂದ ಬಿಡುಗಡೆ ಆಗಿ ಬರ್ತಾನೆ ಅವನು ಮರಾಠರಂತ್ರ. ಬಂದು ಅನ್ವರುದ್ದೀನೊಂದಿಗೆ ಏನಾಗ್ತಾನು, ಕಲಹಕ್ಕೆ ನಿಂತಿರ್ತಾನೆ. ಅವನು ಏನಂತೇಳಿ, ನಾನು ರಾಜ ಆಗ್ಬೇಕಂತೇಳಿ, ಅಥವಾ ನಾನು ನವಾಬನಾಗಬೇಕು, ಎಲ್ಲಿ? ಕರ್ನಾಟಕದಂತೇಳಿ. ಅಂಥ ಸಂದರ್ಭದಾಗ ಈ ಅನ್ವರುದ್ದೀನಿಗೆ ಯಾರು ಸಹಾಯ ಮಾಡ್ತಾರಂದ್ರೆ, ಇಂಗ್ಲೀಷರು. ಮತ್ತು ಚಂದಾ ಸಾಹೇಬಿಗೆ ಯಾರು ಸಹಾಯ ಮಾಡ್ತಾರಂದ್ರೆ, ಫ್ರೆಂಚರು. ಸೊ ಇಲ್ಲಿ ನಾನು ಶಾರ್ಟ್ ಟ್ರಿಕ್ ಒಳಗೆ ಏನಾದರೂ ನಿಮಗೆ ಹೇಳಬೇಕಂತೇಳಿ ನಾನು ಏನಾದ್ರು ಟ್ರೈ ಮಾಡಿದ್ರೆ, ನಿಮಗೆ ಹೆಲ್ಪ್ ಮಾಡಬೇಕು, ಇದನ್ನೊಂದು ಫಾರ್ಮುಲಾ ಥ್ರೂ ಅಂದ್ರೆ ಏನು ಮಾಡ್ಬೋದು ಅಂದ್ರೆ, ಈ ರೀತಿಯಾಗಿ ಮಾಡ್ಬೋದು ನೋಡಿರಿ. ಏನು ಇದನ್ನು ಕರೆಕ್ಟಾಗಿ ನೋಡಿರಿ, ಶಾರ್ಟ್ ಟ್ರಿಕ್ ನಾನು ಟ್ರೈ ಮಾಡಕತ್ತೀನಿ, ಆಗ್ತದೇನಂತೇಳಿ. ಆಯ್ತಂದ್ರೆ ಭಾಳ ಚಲೋ. ಒಂದೇ ಸ್ವಲ್ಪ ನೋಡ್ರಿ ಇಲ್ಲಿ. ಏನು ಗೊತ್ತಾ, ಫ್ರೆಂಚರು ಏನು ಮಾಡ್ತಾರೋ, ಫ್ರೆಂಚರು ಏನು ಮಾಡ್ತಾರಂದ್ರೆ, ಫ್ರೆಂಚರು ಏನು ಮಾಡ್ತಾರೋ, ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ಫ್ರೆಂಚರು ಏನು ಮಾಡ್ತಾರೋ,
ಈ ಬ್ಯಾಕ್ಗ್ರೌಂಡನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಮುಗಿದು ಹೋಯಿತು. ಏನಪ್ಪ ಅಂದ್ರೆ ಆಸಿಫ್ ಜಾನ್ ನಿಧನದ ನಂತರ ಏನಾಗ್ತದೆ, ಅವನ ಮಗ ಯಾರು ನಾಸಿರ್ ಜಂಗ್ ಮತ್ತು ಅವನ ಮಗಳ ಮಗ ಯಾರು ಮುಜಾಫರ್ ಜಂಗನ ನಡುವೆ ಏನಾಗ್ತದೆ, ಅಂತರ್ಕಲಹಗಳು ಆಗ್ತವೆ ಇಲ್ಲಿ ಹೈದರಾಬಾದ್ದಾಗ. ಅಟ್ ಎ ಸೇಮ್ ಟೈಮ್ ಇಲ್ಲಿ ಕರ್ನಾಟಕ ಪ್ರದೇಶದಾಗೂ ಏನು ಅನ್ವರುದ್ದೀನ್ ಮತ್ತು ಚಂದ ಸಾಹೇಬನ ನಡುವೆನೂ ಅಂತರ್ಕಲಹ ಆಗ್ತಾವೆ. ಚಂದ ಸಾಹೇಬನ ಏನು ಮಾಡಿದ್ರು, ಮರಾಠರು ಮೊದಲನೇ ಕರ್ನಾಟಕ ಯುದ್ಧದ ಮುಂಚಿತವಾಗಿ ಅವನನ್ನು ಏನು ಮಾಡಿದ್ರು, ಸೆರೆಮನೆ ಒಳಗೆ ಇಟ್ಟಿದ್ರು. ಬಟ್ ಇವಾಗ ಏನಾಗಿದೆ, ಅವ್ನು ಬಿಡಿಸ್ಕೊಂಡು ಬಂದಿದೆ ಯಾರು, ಚಂದ ಸಾಹೇಬ್. ಅವನು ಬಂದು ಅನ್ವರುದ್ದೀನೊಂದಿಗೆ ಏನು ಮಾಡಾಕತ್ತಿದ್ದ, ನಾನು ರಾಜ ಆಗ್ತೀನಿ ಅಂತೇಳಿ ಇಲ್ಲಿ ಏನು ಮಾಡ್ತಾನೋ, ನಾನು ಇಲ್ಲಿ ನವಾಬ್ ಆಗ್ಬೇಕಂತೇಳಿ ಏನು ಮಾಡ್ತಾನೋ ಅವನು ಅನ್ವರುದ್ದೀನೊಂದಿಗೆ ಯುದ್ಧಕ್ಕೆ ನಿಲ್ತಾನೆ. ಆವಾಗ ಈ ಒಂದು ಏನು ಸನ್ನಿವೇಶ ಇರ್ತಲ್ಲ, ಇದರ ಒಂದು ಬೆನಿಫಿಟನ್ನು ಫ್ರೆಂಚರು ಮತ್ತು ಇಂಗ್ಲೀಷರು ಪಡ್ಕೊಳಕ್ಕೆ ನೋಡ್ತಾರೆ ರೀ. ಏನು ಮಾಡ್ತಾರೋ ಹೈದರಾಬಾದ್ ಒಳಗೆ ಫ್ರೆಂಚರು ಏನು ಮಾಡ್ತಾರೋ, ಹೈದರಾಬಾದ್ ಒಳಗೆ ಫ್ರೆಂಚರು ಏನು ಮಾಡ್ತಾರಂದ್ರೆ ಏನು ಮಾಡ್ತಾರೆ ಹೇಳ್ರಿ, ಮುಜಾಫರ್ ಜಂಗನಿಗೆ ಸಹಾಯ ಮಾಡ್ತಾರೆ ಯಾರು, ಫ್ರೆಂಚರು. ಮತ್ತು ಕರ್ನಾಟಕದಾಗ ಚಂದ ಸಾಹೇಬನಿಗೆ ಹೆಲ್ಪ್ ಮಾಡ್ತಾರೆ, ತಿಳಿತು. ಮತ್ತು ಇಂಗ್ಲೀಷರು ಏನು ಮಾಡ್ತಾರೋ ಹೈದರಾಬಾದ್ ಒಳಗೆ ನಾಸಿರ್ ಜಂಗನಿಗೆ ಮತ್ತು ಕರ್ನಾಟಕದಾಗ ಅನ್ವರುದ್ದೀನಿಗೆ ಏನು ಮಾಡ್ತಾರೋ ಹೆಲ್ಪ್ ಮಾಡ್ತಾರೆ. ಇದನ್ನು ನಾವು ಈ ಒಂದು ಸೂತ್ರದ ಮೂಲಕ ನೆನಪಿಟ್ಕೋಬೋದು. ಏನು, HK ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಾಗ, F ಮೀನ್ಸ್ ಫ್ರೆಂಚರು ಏನು ಮಾಡ್ತಾರೋ ಮುಜಾಫರ್ ಜಂಗ್, M ಮೀನ್ಸ್ ಮುಜಾಫರ್ ಜಂಗ್, ಚಾನಲ್ ಮೀನ್ಸ್ ವಾಟ್, FM ಚಾನಲ್ ಅಂದ್ರೆ ಏನು ರೀ, F ಅಂದ್ರೆ ಫ್ರೆಂಚರು, M ಅಂದ್ರೆ ಮುಜಾಫರ್ ಜಂಗ್ ಎಲ್ಲಿ ಹೈದರಾಬಾದ್ದಾಗ, ಮತ್ತು K ಮೀನ್ಸ್ ಯಾವ್ದು ರೀ, ಕರ್ನಾಟಕದಾಗ ಯಾರಿಗೆ, ಚಂದ ಸಾಹೇಬನಿಗೆ ಏನು ಮಾಡ್ತಾರೆ ಫ್ರೆಂಚರು ಸಹಾಯ ಮಾಡ್ತಾರೆ. ಮತ್ತು HK ಒಳಗೇನು ಬ್ರಿಟಿಷರು ಏನು ಮಾಡ್ತಾರಂದ್ರೆ, ಬ್ರಿಟಿಷರು B ಮೀನ್ಸ್ ಬ್ರಿಟಿಷರು, ಇವ್ರು ಏನು ಮಾಡ್ತಾರೆ BA ಮ್ಯಾನ್ ಅಂದ್ರೆ ಇವ್ರು ಏನು ಮಾಡ್ತಾರೆ ಅನ್ವರುದ್ದೀನಿಗೆ ಏನಲ್ಲಿ ಹೈದರಾಬಾದ್ದಾಗ, ಸಾರಿ ಕರ್ನಾಟಕದಾಗ. ಮತ್ತು ನಾಸಿರ್ ಜಂಗನಿಗೆ ಎಲ್ಲಿ ಸಹಾಯ ಮಾಡ್ತಾರೆ ಹೇಳ್ರಿ ಇವರು, ನಾಸಿರ್ ಜಂಗನಿಗೆ ಹೈದರಾಬಾದಾಗ ಸಹಾಯ ಮಾಡ್ತಾರೆ ಯಾರು, ಬ್ರಿಟಿಷರು. ತಿಳಿತು, ಇಷ್ಟು ತಿಳಿತಾ. ಈಗ ನೆಕ್ಸ್ಟ್ ಬರ್ರಿ, ಏನಾಗುತ್ತಾ ಇಲ್ಲಿ ಅಂಬೂರು ಅನ್ನೋ ಒಂದು ಪ್ರದೇಶದಾಗ ಏನಾಗ್ತದೆ, ಈ ಏನು ಫ್ರೆಂಚ್ ನೋಡಿ, ಫ್ರೆಂಚರು, ಮುಜಾಫರ್ ಜಂಗ್ ಮತ್ತು ಚಂದ ಸಾಹೇಬನ ಒಂದು ಏನಿರ್ತದ ಒಂದು ಒಕ್ಕೂಟ ಇರ್ತದ, ಬ್ರಿಟಿಷರು, ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗನ ಒಂದು ಒಕ್ಕೂಟ ಇರ್ತದೆ. ಇವರು ಎಲ್ಲರಿಗೂ ಏನಾಗ್ತದೆ, ಯುದ್ಧ ಆಗ್ತದೆ ಎಲ್ಲಿ, ಅಂಬೂರ್ದಾಗ. ಯಾವಾಗ 1749. ಈ ಯುದ್ಧದಾಗ ಏನಾಗುತ್ತಂದ್ರೆ ಫ್ರೆಂಚರು ಮತ್ತು ಚಂದ ಸಾಹೇಬನ ಸಹಾಯದಿಂದ ಏನು ಮಾಡ್ತಾನೆ ಮುಜಾಫರ್ ಜಂಗ್ ಅಲ್ಲ, ಯಾರಂದ್ರೆ ಚಂದ ಸಾಹೇಬ್ ಏನು ಮಾಡ್ತಾನೋ ಈ ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಸಹಾಯದಿಂದ ಅನ್ವರುದ್ದೀನ ಮೇಲೆ ದಾಳಿ ಮಾಡಿ ಅನ್ವರುದ್ದೀನನ್ನು ಕೊಲೆ ಮಾಡಿಬಿಡ್ತಾನೆ. ಮತ್ತು ಚಂದ ಸಾಹೇಬ್ ಏನಾಗ್ತಾನೋ ಕರ್ನಾಟಕ ಪ್ರದೇಶದ ಏನಾಗ್ತಾನೋ ನವಾಬ್ ಆಗಿಬಿಡ್ತಾನೆ ಯಾರು, ಫ್ರೆಂಚರು ಮತ್ತು ಮುಜಾಫರ್ ಜಂಗನ ಸಹಾಯದಿಂದ. ಆಯಿತು. ಆಮೇಲೆ ಸ್ವಲ್ಪ ಸಮಯದ ನಂತರ ಏನು ಮಾಡ್ತಾನೋ ಮುಜಾಫರ್ ಜಂಗ್ ಚಂದ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನ ಮೇಲೆ ದಾಳಿ ಮಾಡಿ ಏನು ಮಾಡ್ತಾನೋ ಅವನನ್ನು ಕೊಂದು ತಾನಿಲ್ಲಿ ರಾಜ ಏನಾಗ್ತಾನೋ ಇಲ್ಲಿ ನಿಜಾಮನಾಗ್ತಾನೆ, ಏನು ಹೈದರಾಬಾದ್, ಯಾರು ಮುಜಾಫರ್ ಜಂಗ್. ಆದರೆ ಅದು ಭಾಳ ದಿನ ಉಳಿಯಲ್ರಿ, ಇವನು ಏನಾಗ್ತಾನೋ ಕೊಲ್ಲಲ್ಪಡ್ತಾನೆ. ಈ ಮುಜಾಫರ್ ಜಂಗ್ ಕೊಲ್ಲಲ್ಪಟ್ಟ ಮೇಲೆ ಈ ಫ್ರೆಂಚರು ಏನು ಮಾಡ್ತಾರೋ, ಏನು ಆಸಿಫ್ ಜಾನ ಇನ್ನೊಂದು ಮಗ ಏನಿರ್ತಾನೋ ನಾಸಿರ್ ಜಂಗನಿಗೆ ಆದಮೇಲೆ ಇನ್ನೊಂದೇನು ಮಗ ಇರ್ತಾನಲ್ಲ ಸಲಾಬತ್ ಜಂಗನನ್ನು ಏನು ಮಾಡ್ತಾರೆ ಅವರು ನಿಜಾಮನಾಗಿ ನೇಮಕ ಮಾಡ್ತಾರೆ. ಇದು ಇದರ ಸೂತ್ರ. ತಿಳಿತು, ಇದು ಇದರ ಸೂತ್ರ. ಈಗ ಸ್ವಲ್ಪ ಇಲ್ಲಿ ಬರ್ರಿ, ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ ನೋಡಿರಿ. ಈಗ ಎರಡನೇ ಕರ್ನಾಟಕ ಯುದ್ಧ ಯಾವಾಗ 1749 1754 ನೋಡಿರಿ. ಈ ಯುದ್ಧ ಏನು 1749 1754 ಒಳಗೆ ನಡೀತದೆ ಅಂತೇಳಿ ನಿಮ್ಗೆ ಹೇಳೀನಿ. ಫ್ರೆಂಚರು ಏನು ಮಾಡ್ತಾರೆ, ಸಲಾಬತ್ ಜಂಗನ ಹೈದರಾಬಾದನ್ನು ನಿಜಾಮನಾಗಿ ಮಾಡ್ತಾರೆ. ಯಾವಾಗ ಮುಜಾಫರ್ ಜಂಗ್ ಏನು ಕೊಲ್ಲಲ್ಪಡ್ತಾನಲ್ಲ ಇಂಗ್ಲೀಷರ ಒಂದು ಕೈವಾಡದಿಂದ, ಅವಾಗ ಏನು ಮಾಡ್ತಾರೆ ಸಲಾಬತ್ ಜಂಗನನ್ನು ಫ್ರೆಂಚರು ಏನು ಮಾಡ್ತಾರೆ ನಿಜಾಮನಾಗಿ ಆಯ್ಕೆ ಮಾಡ್ತಾರೆ ಇಲ್ಲಿ ಹೈದರಾಬಾದೊಳಗೆ. ಇವನು ಒಂದು ಪ್ರಾಣ ರಕ್ಷಣೆಗಾಗಿ ಫ್ರೆಂಚರು ಏನು ಮಾಡ್ತಾರೆ, ತಮ್ಮ ಸೇನೆಯನ್ನು ಹೈದರಾಬಾದಾಗಿಟ್ಟು ಅಲ್ಲೊಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ, ಯಾರು ಬುಸ್ಸಿ ಅಂತೇಳಿ ಆ ಅಧಿಕಾರಿ ಹೆಸರು ತಿಳಿಯಾಗತ್ತಿ. ಮತ್ತು ಅದೇ ಸಮಯದಾಗ ನಿಮಗೂ ಗೊತ್ತಾಗೈತಿ ಏನು, ಚಂದ ಸಾಹೇಬನು ಅನ್ವರುದ್ದೀನನ್ನು ಕೊಂದು ಏನಾಗಿರ್ತಾನೋ ಅಲ್ಲಿ ಕರ್ನಾಟಕದಾಗ ಏನಾಗಿರ್ತಾನೋ ನವಾಬನಾಗಿರ್ತಾನೆ ರೀ. ಅಂದರೆ ಎರಡೂ ಕಡೆಯಲ್ಲಿ ಇಲ್ಲಿ ಏನಾಗಿರ್ತಾರೋ ಫ್ರೆಂಚರು ಮೇಲುಗೈಯನ್ನು ಸಾಧಿಸಿರ್ತಾರೆ. ಎರಡೂ ಕಡೆಯೂ ತಮ್ಮ ಕಡೆ ಇದ್ದವ್ರನ್ನ ಏನು ಮಾಡ್ತಾರೋ ಅವರು ಅಧಿಕಾರದಲ್ಲಿ ತರಕ್ಕೆ ಅವರು ಸಫಲರಾಗ್ತಾರೆ, ಯಾರು ಫ್ರೆಂಚರು. ಹಾಗಾಗಿ ಅವ್ರನ್ನ ಹಿಡಿಯೋರು ಯಾರೂ ಇರಲಿಲ್ಲ. ಆದರೆ ಯಾವಾಗ ಇಲ್ಲಿ ರಾಬರ್ಟ್ ಕ್ಲೇವ್ ಈ ಒಂದು ಮ್ಯಾಟ್ರ್ ಒಳಗೆ ಇಂಟರ್ಫಿಯರ್ ಆಗ್ತಾನೋ, ಅಥವಾ ಯಾವಾಗ ಇದರ ಬಗ್ಗೆ ತಿಳ್ಕೊತಾನೋ, ಅಥವಾ ಇದರ ಬಗ್ಗೆ
ಇದರಲ್ಲಿ ಭಾಗವಹಿಸ್ತಾನಲ್ಲ ಆವಾಗ ಯುದ್ಧ ಬೇರೆ ಕಡೆನೇ ಹೋಗ್ಬಿಡ್ತದೆ ರೀ. ಇವೇನು ಮಾಡ್ತಾನು ಬಂದವನು ಏನು ಮಾಡ್ತಾನು ಇವು ರಾಬರ್ಟ್ ಕ್ಲೇವ್ ಹೇಳ್ರಿ ಬ್ರಿಟಿಷರ ಸೇನಾಧಿಕಾರಿ ಇವು ಬಂದವನ ಕರ್ನಾಟಕದ ರಾಜಧಾನಿ ಏನು ಅರ್ಕಾಟ್ ಅಂತೇಳಿ ಕರಿತೀವಿ. ಅರ್ಕಾಟ್ ಮೇಲೆ ಏನು ಮಾಡ್ತಾನೆ ದಾಳಿ ಮಾಡ್ತಾನೆ. ಅಲ್ಲಿ ಫ್ರೆಂಚರನ್ನು ಮತ್ತು ಚಂದಾ ಸಾಹೇಬನ್ನು ಸೋಲಿಸಿ ಚಂದಾ ಸಾಹೇಬನ್ನು ಕೊಂದು ಅಲ್ಲಿ ಏನು ಮಾಡ್ತಾನೋ ಈ ಅನ್ನುದ್ದೀನ್ ಮಗ ಇರ್ತಾನಲ್ರಿ ಯಾರು ಮೊಹಮ್ಮದ್ ಅಲಿ ಅವನನ್ನು ಏನು ಮಾಡ್ತಾನೆ ಅವನು ಕರ್ನಾಟಕದ ನವಾಬನಾಗಿ ಮಾಡ್ತಾನೆ. ಇನ್ನೇನು ಹೈದರಾಬಾದ್ ಕಡೆ ಹೋಗಬೇಕು ಅಷ್ಟರೊಳಗೆ ಯುದ್ಧ ಎಲ್ಲಿ ಯುರೋಪ್ ಖಂಡದಾಗ ನಿಂತು ಬಿಡ್ತದ. ಯಾರ ನಡುವೆ ನಡೀತಿತ್ತಲ್ಲೋ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ. ಅದು ಅಲ್ಲಿ ಯುದ್ಧ ಸಮಾಪ್ತಿ ಘೋಷಣೆ ಆದಾಗ ಇಲ್ಲಿ ಪಾಂಡಿಚೇರಿ ಒಪ್ಪಂದದ ಪ್ರಕಾರ ಏನಾಗ್ತಾರೋ ಈ ಯುದ್ಧ ಕೊನೆಗೊಳ್ತದೆ. ಯಾವುದು ಎರಡನೇ ಕರ್ನಾಟಕ ಯುದ್ಧ. ಇದು ಇಷ್ಟು ತಿಳಿಯಾಗತ್ತೈತಿ. ಎರಡನೇ ಕರ್ನಾಟಕ ಯುದ್ಧ ಏನಾಗ್ತದೆ ಹೇಳ್ರಿ ಎರಡನೇ ಕರ್ನಾಟಕ ಯುದ್ಧ ಸಮಾಪ್ತ ಆಗ್ತದೆ. ತಿಳಿತು ಅಂದ್ರೆ ಒಂದು ಕಡೆ ಇಲ್ಲಿ ಏನು ನೋಡ್ರಿ ಈಗ ಫ್ರೆಂಚರ ಒಂದು ಕೈಯಿಂದ ಏನಾಗೈತಿ ಕರ್ನಾಟಕ ಪ್ರದೇಶ ಹೋಯ್ತು ರೀ. ಯಾಕಂದರೆ ಚಂದಾ ಸಾಹೇಬನ್ನ ಸಾಯಿಸಿದ ಮೇಲೆ ಬ್ರಿಟಿಷರು ಏನು ಮಾಡಿದ್ರು ಮೊಹಮ್ಮದ್ ಅಲಿಯನ್ನು ಅವ್ರ ಕಡೆ ಇರ್ತಕ್ಕಂಥ ಮೊಹಮ್ಮದ್ ಅಲಿಯನ್ನು ಏನು ಮಾಡಿದ್ರು ಅವರು ಅಧಿಕಾರದಾಗ ತಂದರು. ಈಗ ಉಳಿದಿರೋದು ಒಂದೇ ಒಂದು ಹೈದರಾಬಾದು. ಆದರೆ ಇದರ ನಡುವೆ ಏನಾಗ್ತದಂದ್ರೆ ಈ ಫ್ರೆಂಚ್ ಸರ್ಕಾರ ಡೂಪ್ಲೆಯನ್ನು ವಾಪಸ್ ಕರ್ಕೋತದ. ನೀನು ಭಾಳ ಏನು ಯುದ್ಧಕ್ಕಾಗಿ ಭಾಳ ವೆಚ್ಚ ಮಾಡಿದೆಪ್ಪ, ನೀವು ವಾಪಸ್ ಬಾ, ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡು ಅಂತೇಳಿ ಅವನ್ನ ಗವರ್ನರ್ ಜನರಲ್ ಹುದ್ದೆಯಿಂದ ಕೆಳಗಿಳಿಸಿ ಅವನ್ನ ಏನು ಮಾಡ್ತಾರೆ ವಾಪಸ್ ಕರ್ಕೋತಾರೆ. ಅದು ಇಲ್ಲಿ ಫ್ರೆಂಚರಿಗೆ ಹಿನ್ನಡೆ ಆಗೋಕ್ಕೆ ಮುಖ್ಯವಾದ ಕಾರಣ ಆಗ್ಬೋದು ಅಂತೇಳಿ ಅನ್ಬೋದು ರೀ. ಇಷ್ಟಾದಮೇಲೆ ಇಲ್ಲಿ ಬ್ರಿಟಿಷರು ಕಾಯಕತ್ತಿರು ಯಾವಾಗ ನಾವು ಅವ್ರ ಮೇಲೆ ಯುದ್ಧ ಮಾಡೋನು ಯಾರು ಫ್ರೆಂಚರ ಮೇಲೆ, ಎಸ್ಪೆಷಲಿ ಹೈದರಾಬಾದ್ ಮೇಲೆ, ಮತ್ತು ಯಾವಾಗ ಆ ಪ್ರದೇಶವನ್ನು ನಾವು ಪಡ್ಕೊಂಡು ಅಲ್ಲಿ ನಮ್ಮ ಕಡೆ ಅವ್ರನ್ನ ನವಾಬನ್ ಮಾಡೋದು ಅನ್ನೋದು ಬ್ರಿಟಿಷರ ಏನು ಒಂದು ಒಟ್ಟು ಅವ್ರಿಗೆ ತಡ್ಕೊಳಕ್ಕಾಗದೇ ಅಷ್ಟು ಕ್ಯೂರಿಯಾಸಿಟಿ ಅಲ್ಲಿತ್ತು. ಒಟ್ಟು ಹೆಂಗಾದರೂ ಮಾಡಿ ಹೈದರಾಬಾದ್ನೊಂದು ಪಡ್ಕೊಂಡ್ಬಿಟ್ಟು ಅಂದ್ರೆ ಮುಗೀತು ಅಂತೇಳಿ. ಅವಾಗ ಏನು ಮಾಡ್ತಾರೆ ಇವರು ಫ್ರೆಂಚರು ಏನು ಮಾಡ್ತಾರೆ ಕೌಂಟಿ ಲ್ಯಾಲಿ 1760ರಲ್ಲಿ ಏನು ಮಾಡ್ತಾರೆ ವ್ಯಾಂಡಿವ್ಯಾಶ್ ಕೋಟಿಗೆ ಏನು ಮಾಡ್ತಾನೋ ಮುತ್ತಿಗೆ ಹಾಕ್ತಾನೆ ವ್ಯಾಂಡಿವ್ಯಾಶ್. ಈ ವ್ಯಾಂಡಿವ್ಯಾಶ್ ಯುದ್ಧದೊಳಗೆ ಏನಾಗ್ತಾರೋ ಬ್ರಿಟಿಷ್ ಸೇನಾಧಿಕಾರಿ ಯಾರಿರ್ತಾರೋ ಸರ್ ಐರ್ಕೂಟ್ ಇಲ್ಲಿ ಏನು ಮಾಡ್ತಾನೆ ಅವನು ಫ್ರೆಂಚರನ್ನು ಸೋಲಿಸಿ ಬುಸಿಯನ್ನು ಏನು ಮಾಡ್ತಾನೋ ಸೆರೆ ಹಿಡಿತಾನೆ. ಆವಾಗ ಬುಸಿಗೆ ಯಾವುದೇ ರೀತಿಯಾದಂಥ ಮತ್ತು ಕೌಂಟಿ ಲ್ಯಾಲಿ ಅಲ್ಲಿ ಬುಸಿಯನ್ನು ಸೆರೆ ಹಿಡಿದ. ಮತ್ತು ಕೌಂಟಿ ಲ್ಯಾಲಿ ಏನು ಮಾಡ್ತಾನೋ ಎಲ್ಲಿಂದ ವ್ಯಾಂಡಿವ್ಯಾಶ್ ಕೋಟೆಯಿಂದ ತಪ್ಪಿಸ್ಕೊಂಡು ಅವ್ನು ಪಾಂಡಿಚೇರಿಯಲ್ಲಿ ಏನು ಮಾಡ್ತಾನೋ ಆಶ್ರಯವನ್ನು ಪಡ್ಕೋತಾರೆ. ಯಾರು ಫ್ರೆಂಚರ ಸೇನಾನಿ ಕೌಂಟಿ ಲ್ಯಾಲಿ. ಆವಾಗ ಈ ಸರ್ ಐರ್ಕೂಟ್ ಅವನ ಹಿಂದಿಂದೇನೋ ಹೋಗಿ ಅವನೇನು ಮಾಡ್ತಾನೋ ಪಾಂಡಿಚೇರಿಗೆ ಹೋಗಿ ಅವನ ಪಾಂಡಿಚೇರಿ ಒಳಗೆ ಮುತ್ತಿಗೆ ಹಾಕಿ ಲ್ಯಾಲಿಯನ್ನು ಏನು ಮಾಡ್ತಾನೋ ಶರಣಾಗುವಂತೆ ಮಾಡ್ತಾನೆ. ಯಾವಾಗ 1761 ತಿಳಿಯಾಗತ್ತೈತಿ. ಈ ರೀತಿಯಾಗಿ ಈ ಲ್ಯಾಲಿ ಏನು ಯಾವುದೇ ಕಂಡೀಷನ್ ಇಲ್ದ ಏನಾಗ್ತಾನೋ ಬ್ರಿಟಿಷರಿಗೆ ಏನಾಗ್ತಾನೆ ರೀ ಶರಣಾಗ್ತಾನೆ. ಹಾಗಾಗಿ ಇಲ್ಲಿ ಬ್ರಿಟಿಷರು ಏನಾಗ್ತಾರೋ ಮೇಲುಗೈಯನ್ನು ಸಾಧಿಸ್ತಾರೆ. ತಿಳಿಯಾಗತ್ತೈತಿ. ಅಂದರೆ ಕರ್ನಾಟಕ ಯುದ್ಧದ ಪರಿಣಾಮವಾಗಿ ಫ್ರೆಂಚರು ತಮ್ಮ ಎಲ್ಲ ಪ್ರದೇಶಗಳನ್ನು ಕಳ್ಕೊತಾರೆ. ಮತ್ತು ಈ ಮೂರನೇ ಕರ್ನಾಟಕ ಯುದ್ಧ ಏನಾಗುತ್ತಂದ್ರೆ 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಏನಾಗ್ತದೆ ಈ ಯುದ್ಧ ಮುಕ್ತಾಯವಾಗ್ತದೆ. ಈ ಒಪ್ಪಂದದ ಪ್ರಕಾರ ಏನಂದ್ರೆ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂದಿರುಗಿಸೋದು, ಎಲ್ಲ ಮಿಕ್ಕಿದೆಲ್ಲ ಪ್ರದೇಶಗಳನ್ನು ಅವರ ಅಧೀನದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ಬ್ರಿಟಿಷರು ಪಡ್ಕೋಬಹುದಾಗಿತ್ತು. ಇದು ಮೂರನೇ ಕರ್ನಾಟಕ ಯುದ್ಧ. ಮೂರನೇ ಕರ್ನಾಟಕ ಯುದ್ಧದ ನಂತರ ಅಪ್ರಾಕ್ಸಿಮೇಟ್ಲಿ ಬ್ರಿಟಿಷರು ಇಲ್ಲಿ ತಮ್ಮ ತಳವನ್ನು ಊರಿದಂಗಾಗಿತ್ತು. ಎಲ್ಲಿ ಈ ಕರ್ನಾಟಕ ಪ್ರದೇಶದೊಳಗೆ ಎಲ್ಲಿ ಹೇಳ್ರಿ ಈ ಕರ್ನಾಟಕ ಪ್ರದೇಶದೊಳಗೆ ತಮ್ಮೇನು ಇದನ್ನು ಹೂಡ್ಬೋದಾಗಿತ್ತು ಯಾರು ಬ್ರಿಟಿಷರು. ಆಮೇಲೆ ಏನಾಯ್ತಂದ್ರೆ ಈ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಪ್ರಾರಂಭವಾಗುವಂಥ ಸಂದರ್ಭದಾಗ 1717ರಾಗ ಏನಾಗುತ್ತಾ ಮೊಘಲ್ ದೊರೆ ಫಾರೂಕ್ ಸಿಯಾರ್ ಅಂತೇಳಿ ಅವನೇನು ಮಾಡ್ತಾನೋ ಈ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತಾನೋ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಮಾಡಲು ದಸ್ತಗಳನ್ನು ನೀಡ್ತಾನೆ. ಈ ದಸ್ತಗಳಂದರೆ ಏನಂತೇಳಿ ನೋಡ್ರಿ, ಸುಂಕವಿಲ್ಲದೆ ಯಾವುದೇ ಟ್ಯಾಕ್ಸ್ ಇಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ಅಂದರೆ ವ್ಯಾಪಾರಿಗಳಿಗೆ ನೀಡಲಾದ ವಿಶೇಷ ಲೈಸೆನ್ಸ್ ಪರವಾನಗಿ ಪತ್ರ ಅಂದರೆ ವಿಶೇಷ ಏನು ಲೈಸೆನ್ಸ್ಗಳು ಇವು. ಅಲ್ಲಿ ಯಾವುದೇ ರೀತಿಯಾಗಿ ಅವರು ರಫ್ತು ಮಾಡಲಿ ಆಮದು ಮಾಡಲಿ ಅದರ ಮೇಲೆ ಏನು ಮಾಡೋಂಗಿಲ್ಲ, ವೆಚ್ಚವನ್ನು ತೆರಿಗೆಯನ್ನು ಕೊಡದೇ ಇರುವಂಥ ಒಂದು ಪಾಸ್ಗಳನ್ನ ಯಾರು ಮಾಡ್ತಾನೋ ಫಾರೂಕ್ ಸಿಯಾರ್ ಅವರಿಗೆ ನೀಡ್ತಾನೆ. ಯಾರಿಗೆ ಬ್ರಿಟಿಷರಿಗೆ. ಇದನ್ನು ಅವರು ಸ್ವಲ್ಪ ದಿನದ ನಂತರ ಎಲ್ಲಿ ನೀಡ್ತಾನೆ ಅದು ಬೆಂಗಾಲದೊಳಗೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಬ್ರಿಟಿಷರು, ಅದನ್ನು ಮಿಸ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರು ಈ ಬ್ರಿಟಿಷರು ಯಾವುದನ್ನು ಈ ದಸ್ತಕಗಳನ್ನು ಏನು ಮಾಡ್ತಾರೆ ಮಿಸ್ಯೂಸ್ ಮಾಡೋಕ್ಕೆ ದುರುಪಯೋಗ ಮಾಡ್ಕೊಳಕತ್ತಾಗ ಏನು ತಾವ ಮಾರಿಬಿಡೋದು ಇಂಡಿಯನ್ಸಿಗೆ ಏನು ಮಾಡಿದ್ರಿ
ತಾವ ಮಾರಿಬಿಡಿದ್ವಿ. ಎಲ್ಲಿ? ಬೆಂಗಾಲ್ದಾಗ. ಬೆಂಗಾಲ್ ಅಂದರೆ ಈ ಪ್ರದೇಶ ರೀ ಆವಾಗಿನ ಕಾಲದಾಗ. ಯಾವುದು? ಇವತ್ತಿನ ಏನದಲ್ಲ ಇವತ್ತು ಬಾಂಗ್ಲಾದೇಶ್, ಈ ಇವತ್ತಿನ ವೆಸ್ಟ್ ಬೆಂಗಾಲ್ ಮತ್ತು ಒಡಿಸ್ಸಾ, ಈ ಪ್ರದೇಶ ಇಲ್ಲಿಂದ ಇಲ್ಲಿ ಮಟ್ಟ ಏನು ರೀ? ಒಡಿಸ್ಸಾ, ಇವತ್ತಿನ ಬೆಂಗಾಲ್, ಬಾಂಗ್ಲಾದೇಶ್ ಇದು ಮತ್ತು ಬಿಹಾರ್, ಈ ಎಲ್ಲ ಸೇರಿಸಿ ಏನಾಗಿತ್ತು ಆವಾಗ ಬೆಂಗಾಲ್ ಅಂತೇಳಿ ಕರಿತಿದ್ರು. ಈ ಪ್ರದೇಶದ ಮೇಲೆ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬ್ರಿಟಿಷರಿಗೆ ಫಾರೂಕ್ ಶಿಯಾರ್ ಏನು ಮಾಡ್ತಾನೋ ಫ್ರೀ ಪಾಸಸನ್ನು ಕೊಡ್ತಾನೆ. ಅದಕ್ಕೆ ದಸ್ತಕ್ ಅಂತೇಳಿ ಕರಿತೀವಿ. ಈ ದಸ್ತಕ್ಗಳ ಒಂದು ಏನು ಫ್ರೀ ಕೊಟ್ಟಿದ್ರಲ್ಲ ಅದನ್ನು ಅವರು ದುರುಪಯೋಗ ಮಾಡ್ಕೋತಾರಲ್ಲ, ಅದು ಡೈರೆಕ್ಟ್ ಕಾರಣ ಆಗ್ತದೆ. ಯಾವುದಕ್ಕೆ? ಪ್ಲಾಸಿ ಕದನಕ್ಕೆ. ಇಲ್ಲದ ನೋಡ್ರಿ, ಪ್ಲಾಸಿ ಕದನ 1757. ಈ ಪ್ಲಾಸಿ ಕದನ ಯಾವಾಗಂದ್ರೆ ಬಂಗಾಳದ ನವಾಬ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೇವ್ ನಡುವೆ 1757 ಜೂನ್ 23ರಂದು ಪ್ಲಾಸಿ ಎಂಬ ಪ್ರದೇಶದಾಗ ನಡೀತದೆ. ಇದರಲ್ಲಿ ಏನಾಗ್ತಾನು? ಸಿರಾಜುದ್ದೌಲಾ ಸೋತು ಇಲ್ಲಿ ಸಾಯಿಸಲ್ಪಡ್ತಾನು. ಇದಕ್ಕೆ ಕಾರಣವಾದ ಅಂಶಗಳು ಏನು ಅಂತೇಳಿ ನೋಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಯಾವುದು? ಏನು ಇದು? ಬೆಂಗಾಲ್ ಬಗ್ಗೆ. ತಿಳಿತಾ? ಬೆಂಗಾಲ್ ಬಗ್ಗೆ ನೋಡ್ರಿ. ಬೆಂಗಾಲ್ದೊಳಗೆ ಏನಾಗಿರ್ತಾನೋ ನವಾಬ ಅಲಿವರ್ದಿ ಖಾನ್ ಇರ್ತಾನೆ. ಅವನೇನಾಗ್ತಾನಂದ್ರೆ 1756ರಲ್ಲಿ ನಿಧನವಾಗ್ತಾನೆ. ಅವನ ನಿಧನದ ನಂತರ ಯಾರು ಬರ್ತಾರಂದ್ರೆ ಅವನ ಜಾಗಕ್ಕೆ ಅವನ ಮೊಮ್ಮಗನಾದ ಸಿರಾಜುದ್ದೌಲಾ ಬರ್ತಾನೆ ಅಧಿಕಾರಕ್ಕೆ. ಸಿರಾಜುದ್ದೌಲಾ ಏನಾಗ್ತಾನು? ಅವನು ಸ್ವಲ್ಪ ಏನಾಗ್ತಾನು? ಸಿರಾಜುದ್ದೌಲಾ ಸ್ವಲ್ಪ ಸ್ವತಂತ್ರ ಪ್ರಿಯನಾಗಿರ್ತಾನೆ ಅವನು. ಮತ್ತು ಏನು ಯುವಕನಾಗಿದ್ದರಿಂದ ಅವ್ರಿಗೆ ಸ್ವಲ್ಪ ಏನು ಹುಮ್ಮನಸ್ಸು, ಯಾರೂ ತಮ್ಮ ಅಧಿಕಾರದೊಳಗೆ ಇಂಟರ್ಫಿಯರ್ ಮಾಡಬಾರ್ದು ಅನ್ನೋದು ಸಿರಾಜುದ್ದೌಲಾನ ಒಂದು ಬಯಕೆ ಇರ್ತದೆ. ಬಟ್ ಬ್ರಿಟಿಷರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಅಲ್ಲಿ ಇಂಟರ್ಫಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ. ನೋಡಿರಿ, ಇವರೇ ನೋಡಿರಿ ಸಿರಾಜುದ್ದೌಲಾ ಇವರೇ ನೋಡಿರಿ. ಇವರೇನು ಮಾಡ್ತಾರೆ? ಬ್ರಿಟಿಷರು ತಮ್ಮ ಒಂದು ಆಡಳಿತದಾಗ ಇಂಟರ್ಫಿಯರ್ ಮಾಡಬಾರ್ದು. ಮತ್ತು ದಸ್ತಕಗಳನ್ನು ಅವರು ಮಿಸ್ಯೂಸ್ ದುರುಪಯೋಗ ಮಾಡ್ಕೋತಾ ಇದ್ದಾರಲ್ಲ, ನಮ್ಮ ಭಾರತೀಯ ಇದಕ್ಕೆ ಏನು ಮಾಡ್ತಾಯಿದ್ರು? ವ್ಯಾಪಾರಿಗಳಿಗೆ ಮಾರಿಬಿಟ್ಟಿದ್ರು. ಇವ್ರ ಕಡೆನೂ ಲೈಸೆನ್ಸ್ ಅದ, ಅವ್ರ ಕಡೆನೂ ಲೈಸೆನ್ಸ್ ಅದ. ಯಾರೂ ತೆರಿಗೆನೂ ಕೊಡ್ತಾ ಇಲ್ಲ. ತೆರಿಗೆ ಕೊಡಲಿಲ್ಲ ಅಂದ್ರೆ ರಾಜರಿಗೆ ಇದನ್ನೇನು ಬರ್ತದೆ? ಏನಂತಾರೆ ಅದಕ್ಕೆ? ವೇತನ ಹೆಂಗೆ ಬರ್ತದೆ? ತೆರಿಗೆ ಹೆಂಗೆ ಬರ್ತದೆ? ತೆರಿಗೆ ಇಲ್ಲಂದ್ರೆ ರಾಜನ ಟ್ರೆಜರಿ ಏನಾಗುತ್ತೆ? ಖಾಲಿ ಆಗುತ್ತೆ. ಅದನ್ನು ತಪ್ಪಿಸ್ಲಾಕ ಅವನೇನು ಮಾಡ್ತಾನೋ ಕೆಲವೊಂದಿಷ್ಟು ಏನು ತೊಗೋತಾನೋ, ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ತೊಗೋತಾನೋ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿರಿ, ಪ್ಲಾಸಿ ಕದನಕ್ಕೆ ಅಥವಾ ಯುದ್ಧಕ್ಕೆ ಕಾರಣಗಳು ಮೊದಲನೇದು ಯಾವುದು? ದಸ್ತಕಗಳ ದುರುಪಯೋಗ. ನೋಡಿರಿ, ಬ್ರಿಟಿಷರು ಏನು ಮಾಡ್ತಾರೋ ಆ ದಸ್ತಕಗಳನ್ನು ಭಾರತೀಯರಿಗೂ ಮತ್ತು ಅರಬ್ ವರ್ತಕರಿಗೂ ಏನು ಮಾಡ್ತಾರೋ ಮಾರಕ್ಕೆ ಸ್ಟಾರ್ಟ್ ಮಾಡಿದಾಗ ಇವು ಏನು ಮಾಡ್ತಾನೋ ಎಲ್ಲರಿಗೂ ಅದನ್ನು ಸದೆ ಬಡಿಯಲಿಕ್ಕೆ ಯಾರು? ಸಿರಾಜುದ್ದೌಲಾ ಕೋಪಗೊಳ್ತಾನೆ. ಮತ್ತು ಬ್ರಿಟಿಷರು ಏನು ಮಾಡ್ತಾರೋ ಅನುಮತಿ ಇಲ್ಲದೆ ಕೋಟೆಗಳ ನಿರ್ಮಾಣ ಮಾಡ್ಕೋತಾರೆ ಮತ್ತು ದುರಸ್ತಿ ಮಾಡ್ಕೋತಾರೆ. ಸ್ಪೆಷಲಿ ಕಲ್ಕತ್ತಾದಲ್ಲಿ ಇರ್ತಕ್ಕಂತಹ ವಿಲಿಯಂ ಪೋರ್ಟನ್ನು ಏನು ಮಾಡ್ಕೋತಾರೆ ಇವರು? ದುರಸ್ತಿ ಮಾಡ್ಕೊಂಡು ಅದ್ರ ಮೇಲೆ ಏನಿರ್ತಾರೋ ಇವರ ಕ್ಯಾನನನ್ನು ಇಡ್ತಾರೆ. ಯಾರೀ? ಈ ಬ್ರಿಟಿಷರು ಏನು ಮಾಡ್ತಾರೋ ಆ ಕೋಟೆಯ ಮೇಲೆ ಕ್ಯಾನನನ್ನು ಇಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕ್ಯಾನನ್ ಅಂದರೆ ಏನು ಅಂಥೇಳಿ ತಿಳ್ಕೊಬೇಕಲ್ಲ. ಕ್ಯಾನನ್ ಅಂದರೆ ಏನು ಅಂತೇಳಿ ನಿಮಗೆ ಗೊತ್ತಿರಬೇಕಲ್ಲ. ಕ್ಯಾನನ್ ಅಂದರೆ ಏನು ಹೇಳ್ರಿ? ತುಪಾಕಿಗಳನ್ನು ಮ್ಯಾಲಿಟ್ಟು ಅದರಿಂದ ಏನು ಮಾಡ್ಬೋದು? ಬಾಂಬ್ಗಳನ್ನು ಏನು ಮಾಡ್ಬೋದು? ಸಿಡಿಸ್ಬೋದು. ತುಪಾಕಿಗಳನ್ನು ಇಡೋಕ್ಕೆ ಏನು ಮಾಡ್ತಾರೆ ಇವರು? ಪ್ರಾರಂಭ ಮಾಡ್ತಾರೆ. ಯಾರು? ಬ್ರಿಟಿಷರು. ಅದನ್ನು ಸಿರಾಜುದ್ದೌಲಾ ಏನು ಮಾಡ್ತಾನೋ ಅಪೋಸ್ ಮಾಡ್ತಾನೆ ರೀ. ಅದನ್ನು ಅಪೋಸ್ ಮಾಡ್ತಾನೆ. ಯಾರು? ಸಿರಾಜುದ್ದೌಲಾ. ಅದನ್ನು ಅಪೋಸ್ ಮಾಡುವ ಸಂದರ್ಭದಾಗ ಏನು ನಡ್ತದೆ? ಕಪ್ಪು ಕೋಣೆ ಘಟನೆ ನಡೀತದೆ ರೀ, ಅಥವಾ ದುರಂತ ನಡೀತದೆ. ಏನು ಮಾಡ್ತಾನೋ ಈ ಅನುಮತಿ ಇಲ್ಲದೆ ಬ್ರಿಟಿಷರು ಯಾವಾಗ ಕೋಟೆಗಳನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರಲ್ಲ, ಸಿರಾಜುದ್ದೌಲಾ ಏನು ಮಾಡ್ತಾನೋ ಆ ವಿಲಿಯಂ ಪೋರ್ಟ್ ಮೇಲೆ ಅಥವಾ ವಿಲಿಯಂ ಕೋಟೆ ಮೇಲೆ ಏನು ಮಾಡ್ತಾನೋ ದಾಳಿ ಮಾಡಿ ಅಲ್ಲಿ ಅವನಿಗೆ 146 ಜನ ಈ ಏನು ಬ್ರಿಟಿಷರು ಸೆರೆ ಹಿಡಿತಾನೆ. ಅದರೊಳಗೆ ಸೆರೆ ಹಿಡಿದು ಒಂದು ಸಣ್ಣ ಕೋಟೆ ಒಳಗೆ 146 ಜನ ಕೂಡಿ ಹಾಕ್ತಾನೆ. ಕೂಡಿ ಹಾಕಿದಾಗ ಅಲ್ಲಿ ಸರಿಯಾಗಿ ಏನು ಗಾಳಿ ಆಡೋಂಗಿಲ್ಲ, ಸರಿಯಾಗಿ ಅವ್ರಿಗೆ ಊಟ ಕೊಡೋದಿಲ್ಲ. ಹಾಗಾಗಿ ಇದರೊಳಗೆ ಏನಾಗ್ತಾರಂದ್ರೆ 123 ಜನ ಸಾವನ್ನಪ್ತಾರೆ ಈ ಘಟನೆ ಒಳಗೆ. ಏನು ರೀ? 123 ಜನ ಏನಾಗ್ತಾರೋ ಸಾವನ್ನಪ್ತಾರು. ಯಾವ ಘಟನೆ ಒಳಗೆ? ಈ ಕಪ್ಪು ಕೋಣೆ ದುರಂತದಾಗ. ತಿಳಿಯಾಗತ್ತೆ ನನ್ನ ಮಾತು? ಕೇವಲ 23 ಜನ ಮಾತ್ರ ಉಳ್ಕೋತಾರೆ ರೀ ಈ ಘಟನೆ ಒಳಗೆ ಬದುಕಿ. ತಿಳಿಯಾಗತ್ತೈತಿ? ಇದರಿಂದ ಕೋಪಗೊಂಡ ರಾಬರ್ಟ್ ಕ್ಲೇವ್ ಈ ಸಿರಾಜುದ್ದೌಲನ ಹೆಂಗಾದರೂ ಸಾಯಿಸೇ ಬಿಡಬೇಕು, ಇವನ್ನ ಸೋಲಿಸಿ ಅಂಥೇಳಿ ಅವ್ನು ಪ್ಲ್ಯಾನ್ ಮಾಡ್ತಾನೆ. ಏನು ಪ್ಲ್ಯಾನ್ ಮಾಡ್ತಾನೋ ಇಲ್ಲ ಅದನ್ನು ನೋಡ್ರಿ. ಈ ಮೀರ್ ಜಾಫರ್ ಅಂತೇಳಿ. ಈ ಮೀರ್ ಜಾಫರ್ ಯಾರು ಗೊತ್ತಾ? ಈ ಸಿರಾಜುದ್ದೌಲನ ಸೇನಾನಿ. ಇವೇನು ಮಾಡ್ತಾನೋ ರಾಬರ್ಟ್ ಕ್ಲೇವ್ ಇವನೊಂದಿಗೆ ಗುಪ್ತ ಒಪ್ಪಂದ ಮಾಡ್ಕೋತಾನೆ. ಏನಂತೇಳಿ? ಯುದ್ಧದಾಗ ನೀ ತಟಸ್ಥೆ ಇದ್ದು ನಮಗೆ ಹೆಲ್ಪ್ ಮಾಡಿದೆ ಅಂದ್ರೆ ನಿನಗೇನು ಮಾಡ್ತೀನಿ? ಸಿರಾಜುದ್ದೌಲಾ ಸೋತಾದಮೇಲೆ ನಿನ್ನ ನವಾಬನಾಗಿ ಮಾಡ್ತೀನಿ ಅಂಥೇಳಿ
ಆಸೆ ತೋರಿಸ್ತಿರ್ತಾನೆ. ಹಾಗಾಗಿ ಇವನು ಮೊದಲ ಫಿಕ್ಸ್ ಆಗಿಬಿಟ್ರೆ ನಾನು ಮೀರ್ ಜಾಫರ್ ಏನು ಒಟ್ಟ ಸಿರಾಜುದ್ದೌಲಾಗ ತಾನು ಸಹಾಯ ಮಾಡಬಾರ್ದು ಅಂತೇಳಿ ಯುದ್ಧದಾಗ ತಿಳಿತು. ಅರ್ಧ ಯುದ್ಧ ಇಲ್ಲೇ ಗೆದ್ದುಬಿಟ್ರೆ ಅವರು. ಆಮೇಲೆ ಏನು ಮಾಡ್ತಾರೆ, ಸಿರಾಜುದ್ದೌಲ ಮೇಲೆ ಇವರು ದಾಳಿ ಮಾಡ್ತಾರೆ. ಸಿರಾಜುದ್ದೌಲ ಮೇಲೆ ಏನು ಮಾಡ್ತಾರೆ ಇವರು, ದಾಳಿ ಮಾಡ್ತಾರೆ. ದಾಳಿ ಮಾಡಿ ಸಿರಾಜುದ್ದೌಲನ ಕೊಲ್ತಾರೆ. ಸಿರಾಜುದ್ದೌಲನ ಕೊಂದಾದಮೇಲೆ ಮೀರ್ ಜಾಫರ್ ಏನಾಗ್ತಾನೋ ಬಂಗಾಳದ ನವಾಬನಾಗ್ತಾನೆ. ಇದು ಪ್ಲಾಸಿ ಕದನ ತಿಳಿತಾ. ಸೊ ಈ ಕದನ ಏನಾಗ್ತದೆ, ಕೆಲವೊಂದಿಷ್ಟು ಪರಿಣಾಮಗಳನ್ನು ಬೀರ್ತದೆ ನಮ್ಮ ಭಾರತದ ಇತಿಹಾಸದ ಮೇಲೆ. ಏನಂದ್ರೆ ಒಂದನೇದ್ದು, ಈ ಯುದ್ಧದಾಗ ಭಾರತೀಯರಿದ್ದ ಅನೈತಿಕತೆ ಅನ್ನು ಏನು ಮಾಡ್ತದೆ ತೋರಿಸ್ತದೆ. ಮತ್ತು ವ್ಯಾಪಾರ ವರ್ಗದಲ್ಲಿ ಇರತಕ್ಕಂಥ ಲೋಭತನವನ್ನು ಏನು ಮಾಡ್ತದೆ ಈ ಯುದ್ಧ ಪರಿಧಿಸ್ತದೆ. ಮತ್ತು ಮೀರ್ ಜಾಫರ್ ಏನಾಗ್ತಾನೋ ಬಂಗಾಳದ ನವಾಬನ ಆಗ್ತಾನೋ. ಯಾಕೆ ಹೇಳ್ರಿ, ಮೊದಲ ರಾಬರ್ಟ್ ಕ್ಲೇವ್ ಇವಂಗೆ ಏನು ಮಾಡಿರ್ತಾನೋ ಬ್ರಿಟಿಷರ ಏನು ಸೇನಾನಿ ಇವಂಗೆ ಏನು ಮಾಡಿರ್ತಾನೋ ಮಾತು ಕೊಟ್ಟಿರ್ತಾನೋ, ಅದೇ ರೀತಿಯಾಗಿ ಇವ್ನಿಗೆ ಏನು ಮಾಡ್ತಾರೋ ನವಾಬನಾಗಿ ಮಾಡ್ತಾನೆ. ಆಯಿತಾ. ಮತ್ತು ಬಂಗಾಳದಲ್ಲಿ ಏನು ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ವ್ಯಾಪಾರ ಮಾಡಲು ವಿಶೇಷ ಹಕ್ಕುಗಳು ದೊರೀತಾವು. ಮತ್ತು ಈ ಪ್ಲಾಸಿ ಯುದ್ಧದ ಒಂದು ಪರಿಹಾರವಾಗಿ ಮೀರ್ ಜಾಫರ್ ಕಂಪ್ನಿಗೆ ಏನು 17,70,00,000 ಏನು ಮಾಡ್ತಾನೋ ನೀಡ್ತಾನೋ ತಿಳಿತಾ. ಇದಷ್ಟು ಪ್ಲಾಸಿ ಕದನದ ಬಗ್ಗೆ. ಈಗ ಬರ್ರಿ ಬಕ್ಸಾರ್ ಯುದ್ಧ 1764. ಈ ಬಕ್ಸಾರ್ ಯುದ್ಧದ ಮುಂಚಿತವಾಗಿ ಸ್ವಲ್ಪ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಿಬಿಡ್ತೀನಿ. ಏನು, ಈ ಸಿರಾಜುದ್ದೌಲಾ ತೀರ್ಕೊಂಡಾದ್ಮೇಲೆ ಯಾರನ್ನಲ್ಲಿ ನವಾಬನ್ ಮಾಡಿದಾರೆ, ಮೀರ್ ಜಾಫರನ್ನು. ಮೀರ್ ಜಾಫರ್ ಎಲ್ಲಿವರೆಗೂ ಸಂತೋಷವಾಗಿದ್ದ ಅಂದರೆ ಅಲ್ಲಿ ಮಠ ರಾಬರ್ಟ್ ಕ್ಲೇವ್ ಯುದ್ಧ ಭಾರತದಾಗ ಅಲ್ಲಿ ಮಠ ಸಂತೋಷವಾಗಿದ್ದ. ಇವನ ತಂಟೆಗೆ ಯಾರೂ ಹೋಗಲಿಲ್ಲ ಬ್ರಿಟಿಷರು. ಯಾವಾಗ ರಾಬರ್ಟ್ ಕ್ಲೇವ್ ಭಾರತವನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದ, ಇವನನ್ನು ಬ್ರಿಟಿಷ್ ಅಧಿಕಾರಿಗಳು ಇವನು ಪೀಡಿಸೋಕೆ ಸ್ಟಾರ್ಟ್ ಮಾಡಿದ್ರು. ಏನಂತೇಳಿ, ಇನ್ನೂ ದುಡ್ಡು ಕೊಡಬೇಕು, 17,70,00,000 ಕೊಟ್ಟರು ಅವ್ರಿಗೆ ಶಾಂತವಾಗಲಿಲ್ಲ. ಮತ್ತು ಇನ್ನೂ ದುಡ್ಡು ಕೊಡಬೇಕು, ನೀವು ದುಡ್ಡು ಕೊಡಲಿಲ್ಲ ಅಂದ್ರೆ ನಿನ್ನ ತೆಗಿತೀವಿ ಅಂತೇಳಿ ಒಂದಿನ ಏನು ಮಾಡಿಬಿಡ್ತಾರೆ, ಇವನು ತೆಗೆದು ಇವನ ಜಾಗಕ್ಕೆ ಇವನು ಹಳೆಯನ್ನು ಏನು ಮಾಡ್ತಾರೋ ತರ್ತಾರೆ ಅಜಯ್ ಬಂಗಾಲದ ನವಾಬನಾಗಿ. ಯಾರ್ರೀ ಅವನು, ಮೀರ್ ಕಾಸಿಮ್. ಅವನ ಹೆಸರೇನು ರೀ, ಮೀರ್ ಕಾಸಿಮನ್ನು ಏನು ಮಾಡ್ತಾರೆ ಇವರು, ಏನು ಮಾಡ್ತಾರೆ ಹೇಳ್ರಿ, ಮೀರ್ ಕಾಸಿಮನ್ನು ಏನು ಮಾಡ್ತಾರೆ ಇವರು ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಯಾರನ್ನ, ಮೀರ್ ಜಾಫರನ್ನ ತೆಗೆದು ಮೀರ್ ಕಾಸಿಮನ್ನು ತರ್ತಾನೆ. ಮೀರ್ ಕಾಸಿಮ್ ಯಾರು ಹೇಳ್ರಿ, ಇವನು ಅಳಿಯ ತಿಳಿತಾ. ಅವ್ರು ಅಷ್ಟಕ್ಕೆ ಸುಮ್ಮಿರಲ್ಲ. ಯಾಕಂದ್ರೆ ಮೀರ್ ಕಾಸಿಮ್ ಏನಾಗಿದ್ದ ನೋಡ್ರಿ, ಮೀರ್ ಕಾಸಿಮ್ ಏನಾಗಿದ್ದ, ಸ್ವತಂತ್ರನಾಗಿದ್ದ. ತಾನು ಸ್ವತಂತ್ರ ಅಂತೇಳಿ ಘೋಷಿಸಬೇಕಾಗಿತ್ತು. ಬ್ರಿಟಿಷರಿಗೆ ಏನು ಕೊಡಬೇಕಲ್ಲ ಎಲ್ಲನೂ ಕೊಟ್ಬಿಟ್ಟಿದ್ದ ಅವನು ಮೀರ್ ಕಾಸಿಮ್. ಮತ್ತು ಬ್ರಿಟಿಷರು ತನ್ನ ಆಡಳಿತದಾಗ ಅವರು ಏನು ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ ಮೀರ್ ಕಾಸಿಮ್ ಅನ್ಕೋತಿದ್ದ. ಆದರೆ ಬ್ರಿಟಿಷರು ಆಡಳಿತದಾಗ ಏನು ಮಾಡ್ತಿದ್ರು, ಹಸ್ತಕ್ಷೇಪ ಮಾಡೋರನ್ನ. ಮತ್ತು ಇವು ಏನು ಮಾಡಿದ ಮೀರ್ ಕಾಸಿಮು, ಬಂಗಾಳದೊಳಗೇನು ವ್ಯಾಪಾರ ಏನಿತ್ತು ಅವ್ರಿಗೆ ದಸ್ತಕ್ಕೇನಿತ್ತಲ್ಲ, ಯಾರಿಗೆ ಬ್ರಿಟಿಷರಿಗೆ ಏನು ನೀಡಲಾಗಿತ್ತು, ಇದನ್ನು ಏನು ಮಾಡಿಬಿಟ್ಟ ಅವನು, ಎಲ್ಲರೂ ಬೆಂಗಾಳದೊಳಗೆ ಯಾರು ಭಾರತೀಯರಾಗಲಿ ಬ್ರಿಟಿಷರಾಗಲಿ ಯಾರೇ ವಿದೇಶಿಗರಾಗಿರಲಿ ಬೆಂಗಾಳದಾಗ ವ್ಯಾಪಾರ ಮಾಡೋದು ಫ್ರೀ ಅಂತೇಳಿ ಮಾಡಿಬಿಟ್ಟ. ಇದರಿಂದ ಏನಾಯಿತು, ಬ್ರಿಟಿಷರು ರೊಚ್ಚಿಗೆದ್ರು, ಸಿಟ್ಟಿಗೆ ಬಂದರು. ಯಾಕೆ ಹೇಳ್ರಿ, ಅವ್ರಿಗೆ ಸಿಗ್ತಕ್ಕಂಥ ಲಾಭ ಈಗ ಸಿಗ್ದಂಗೆ ಆಯಿತು. ಎಲ್ಲರಿಗೆ ಮುಕ್ತ ಮಾಡಿಬಿಟ್ರೆ ಅವ್ರಿಗೆ ಲಾಭ ಸಿಗಾಕಿತ್ತು. ಇಷ್ಟು ದಿನ ಈಗ ಇವ್ರಿಗೆ ಲಾಭ ಸಿಗಾಕತ್ತಿಲ್ಲ. ಇದರಿಂದ ಏನಾಯಿತು, ಬ್ರಿಟಿಷರಿಗೆ ಏನಾಯಿತು, ವ್ಯಾಪಾರಕ್ಕೆ ಹಾನಿ ಆಯಿತು. ಇವೆಲ್ಲ ಕಾರಣಗಳು ನೋಡ್ರಿ, ಇವೆಲ್ಲ ಕಾರಣಗಳು. ಇದರಿಂದ ಏನಾಯಿತು, ಮೀರ್ ಕಾಸಿಮನನ್ನು ಏನು ಮಾಡಿದ್ರು ಅವರು, ಇದರಿಂದ ರೊಚ್ಚಿಗೆದ್ದು ಯಾರು ಬ್ರಿಟಿಷರು ಮೀರ್ ಕಾಸಿಮನನ್ನು ಏನು ಮಾಡಿದ್ರು, ಅಧಿಕಾರದಿಂದ ನವಾಬ್ ಸ್ಥಾನದಿಂದ ತೆಗೆದು ಮತ್ತೆ ಮೀರ್ ಜಾಫರನ್ನು ಏನು ಮಾಡ್ತಾರೆ, ಬಂಗಾಳದ ನವಾಬನಾಗಿ ನೇಮಕ ಮಾಡ್ತಾರೆ. ತಿಳಿಯಾಕತೈತಿ. ಹಾಗಿದ್ದಾಗ ಮೀರ್ ಕಾಸಿಮ್ ಏನು ಮಾಡ್ತಾನು, ಶಾ ಆಲಂ ಸೆಕೆಂಡ್, ಮೊಘಲರ ದೊರೆ ಶಾ ಆಲಂ ಸೆಕೆಂಡ್ ಮತ್ತು ಸುಜುದ್ ದೌಲಾ ಯಾರು ಉತ್ತರ ಪ್ರದೇಶದ ನವಾಬನೊಂದಿಗೆ ಏನು ಮಾಡ್ತಾನೋ ಒಂದು ಘಟಬಂಧನ ಮಾಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊತಾನೆ. ಯಾರು, ಮೀರ್ ಕಾಸಿಮ್. ಯಾರ್ಯಾರು ಸೇರಿಕೊಂಡು, ಮೀರ್ ಕಾಸಿಮ್, ಶಾ ಆಲಂ ಸೆಕೆಂಡ್, ಇವು ಮೊಘಲರ ದೊರೆ ರೀ, ಸುಜುದ್ ದೌಲಾ ಇವನು ಉತ್ತರ ಪ್ರದೇಶದ ನವಾಬ, ಇವರೆಲ್ಲ ಸೇರಿಕೊಂಡು ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕಂತೇಳಿ ಅನ್ಕೋತಾರು. ಅದೇ ಯುದ್ಧ ಯಾವುದಂದ್ರೆ ಬಕ್ಸಾರ್ ಯುದ್ಧ 1764 ನಡೀತದೆ. ತಿಳಿತು. ಈ ಯುದ್ಧದಾಗ ಮೀರ್ ಕಾಸಿಮ್ ಸಾವಲ್ಪಡ್ತಾನೆ. ಸುಜುದ್ ದೌಲಾ ಮತ್ತು ಶಾ ಆಲಂ ಸೆಕೆಂಡ್ ಏನಾಗ್ತಾರು, ಸೆರೆ ಹಿಡಿಯಲ್ಪಡ್ತಾರು. ತಿಳಿತು. ಹಾಗಾಗಿ ಇದು ಯುದ್ಧ ಮುಗೀತದ. ಈ ಯುದ್ಧ ಮುಗಿದಾದ್ಮೇಲೆ ಏನಾಗುತ್ತಂದ್ರೆ ಈ ಪರಿಣಾಮಗಳು ಆಗ್ತವೆ. ಏನು, ಕಂಪ್ನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಏನು ಮಾಡ್ತಾನಂದ್ರೆ ಶಾ ಆಲಂ ಸೆಕೆಂಡ್ ಏನು ಮಾಡ್ತಾನೆ, ನೀಡ್ತಾನೆ. ಅದ್ರ ಜೊತೆಗೆ ಶಾ ಆಲಂ ಸೆಕೆಂಡ್ ವರ್ಷಕ್ಕೆ 26 ಲಕ್ಷ ರೂಪಾಯಿ ಪಡೆದು ತನ್ನ ಎಲ್ಲ ಹಕ್ಕುಗಳನ್ನು, ಬಂಗಾಳದ ಮೇಲೆ ಇರ್ತಕ್ಕಂಥ ತನ್ನ ಎಲ್ಲ ಹಕ್ಕುಗಳನ್ನು ಬ್ರಿಟಿಷರಿಗೆ ಕೊಡು ಮಾಡ್ತಾನೆ. ಯಾರು ಹೇಳ್ರಿ, ಶಾ ಆಲಂ ಸೆಕೆಂಡ್. ಅದ್ರ ಜೊತೆಗೆ ಮತ್ತೇನಾಗತ್ತಂದ್ರೆ ಸುಜುದ್ ದೌಲಾನು ಕೂಡ ಕಂಪ್ನಿಗೆ 50 ಲಕ್ಷ ರೂಪಾಯಿ ಯುದ್ಧ ಪರಿಹಾರವನ್ನು ಕೊಡಬೇಕಾಗತ್ತೆ.
ಹಾಂ, ಇದೆಲ್ಲ ಆದಮೇಲೆ ಮೀರ್ ಜಾಫರ್ ಏನೋ ಸತ್ತೋಗಿದ್ದಲ್ಲ, ಹಾಗಾಗಿ ಅವನ ಮಗನಿಗೆ, ಮೀರ್ ಜಾಫರ್ನ ಮಗನಿಗೆ ಏನು ಮಾಡ್ತಾರೆ ಬ್ರಿಟಿಷರು ಪಿಂಚಣಿ ನೋಡ್ತಾರೆ, ಏನು ವಿಶ್ರಾಂತಿ ವೇತನವನ್ನು ನೀಡಿ ಆಡಳಿತವನ್ನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಬಂಗಾಳದ ಆಡಳಿತವನ್ನು ಡೈರೆಕ್ಟ್ ಕಂಪ್ನಿ ನೋಡ್ಕೊಳ್ಳೋದು ಅಂತೇಳಿ ಅಂದ್ಕೊಂಡಿರ್ತದೆ. ಇಲ್ಲಿ ನೋಡಿರಿ, ಈ ಯುದ್ಧದ ನಂತರ ಬ್ರಿಟಿಷರು ಬಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದ ನಿಜವಾದ ಆಡಳಿತಗಾರರಾದರು ತಿಳಿತು. ಯಾಕಂದ್ರೆ ಬಂಗಾಲ ಅಂದ್ರೆ ನಾನು ಹೇಳಿದ್ದು ನಿಮಗೆ, ಬಂಗಾಲ, ಬಿಹಾರ್ ಮತ್ತು ಒರಿಸ್ಸಾವನ್ನು ಕೂಡಿ ಅವಾಗ ಬಂಗಾಲ ಅಂತೇಳಿ ಕರಿತಿದ್ರು. ಇಷ್ಟಾದಮೇಲೆ ಇಲ್ಲಿ ಬ್ರಿಟಿಷರು ಏನು ಮಾಡಿಲ್ಲ, ಡೈರೆಕ್ಟ್ ಆಡಳಿತವನ್ನು ನಡೆಸಲಿಲ್ಲ. ಅಲ್ಲಿ ಏನು ಮಾಡಿದರು, ರಾಬರ್ಟ್ ಕ್ಲೇವ್ ವಾಪಸ್ ಬಂದ ಮೇಲೆ ದ್ವಿಪೌರತ್ವ ಪದ್ಧತಿಯನ್ನು ಜಾರಿಗೆ ತಂದ. ಅಂದ್ರೆ ಸರ್ಕಾರ ಪದ್ಧತಿ, ಅಂದರೆ ಎರಡು ಸರ್ಕಾರ, ಒಂದು ಬ್ರಿಟಿಷರದು, ಇನ್ನೊಂದು ಅಲ್ಲಿಯ ನವಾಬನ ಆಡಳಿತ. ಅಂದರೆ ಏನು, ಬ್ರಿಟಿಷರು ಏನು ಮಾಡ್ತಿದ್ರು ಅಂದರೆ ತೆರಿಗೆಯನ್ನು ಸಂಗ್ರಹ ಮಾಡ್ಕೋತಿದ್ರು. ಏನು ತೆರಿಗೆಯನ್ನು, ಟ್ಯಾಕ್ಸನ್ನು ಯಾರು ಸಂಗ್ರಹ ಮಾಡ್ಕೋತಿದ್ರು, ಬ್ರಿಟಿಷರು. ಮತ್ತು ನವಾಬ್ ಏನು ಮಾಡ್ತಿದ್ದ, ಆಡಳಿತ ಮತ್ತು ನ್ಯಾಯಾಂಗವನ್ನು ನಿರ್ವಹಿಸ್ತಿದ್ದ. ನೋಡಿರಿ, ರೊಕ್ಕ ಇಲ್ಲ, ಏನಿಲ್ಲ, ತೆರಿಗೆ ಎಲ್ಲ ಸಂಗ್ರಹ ಮಾಡಿ ಬ್ರಿಟಿಷರು ತೊಗೊಂಡು ಹೋಗ್ಬಿಡ್ತಿದ್ರು. ಇವೇನು ಮಾಡೋದು, ಜನರ ಆಗು ಹೋಗುಗಳನ್ನ ಮತ್ತು ನ್ಯಾಯವನ್ನು ಯಾರು ಮಾಡಬೇಕಂದ್ರೆ ನವಾಬ ಮಾಡಬೇಕು. ಇದು ಭಾಳ ಅವರಿಗೆ ಸಮಸ್ಯೆ ಆಗ್ತಿತ್ತು, ಅಂತರೂ ಏನೋ ಅನಿವಾರ್ಯತೆ ಮಾಡಲೇಬೇಕಾಗಿತ್ತು. ಈ ರೀತಿಯಾಗಿ ಬ್ರಿಟಿಷರು ಭಾರತ ದೇಶದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸೇ ಬಿಟ್ಟರು ಅಂತ ಹೇಳ್ಬೋದು ರೀ. ಇಷ್ಟು ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಗೆ ನಮ್ಮ ಮೊದಲನೇ ಅಧ್ಯಾಯ ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡೋಣ, ನಾವು ಇಂಪಾರ್ಟೆಂಟ್ ಕ್ವಶನ್ಸ್, ಈ ಪಾಠದ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನಾವು ಅಲ್ಲಿ ಡಿಸ್ಕಷನ್ ಮಾಡೋಣ ಮತ್ತು ಅದಕ್ಕೆ ಟ್ರೈ ಮಾಡೋಣ ಆನ್ಸರ್ಸನ್ನು ಹುಡ್ಕೊಳ್ಳೋಕೆ. ಸರಿ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಯನ್ನು. ಥ್ಯಾಂಕ್ ಯು ಸೋ ಮಚ್ ಮೈ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೇನಾದರೂ ಸಂದೇಹ ಇದ್ರೆ, ಏನಾದರೂ ನಿಮ್ಮ ಸಜೆಷನ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ಸಿಗ್ತದಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.